Hi, hello, namaskara. Welcome back to Co Corner. In today's episode, we're going to be having an enterprising lady who is a home chef. She makes the yummiest food, and who doesn't like good food? And today, we're going to be talking to her about her experiences, her journey, and her recipes, which are the talk of the town. Welcome to Chitra Divakar, the home chef. Hi, Chitra. Welcome to Co Corner. Thank you. It's my privilege today that we have somebody who everybody in this world can relate to. And you being a home chef, it's going to be such an interesting topic that we're going to be discussing today. And so close to my heart because food is my happy space. And people who really? know me well know that too. So it's going to be really, really, really nice time that we're going to have discussing about your journey of being a home chef. Thank you so much, Rajni. Thank you so much. So, Chitra, first, if we have to start from being a teacher in a school for so many years, in fact, so many decades, and then taking a back seat and then trying to be at home, initially started off as a homemaker. When and what inspired you to become a home chef? This question is really what to say. As a teacher, naturally, I wanted to become some extraordinary person. So I thought teacher profession is really very, very good, where I get love and affection from my children. Correct. And I'm really honored, I can say. Still, I'm getting all that love and affection till the date. So the teacher, after teacher, I think I can say from the beginning, the day I started cooking, always I used to like different type of cooking. ಹೌದಾ? And ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅತ್ತೆ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ, ನಮ್ಮ ರಿಲೇಟಿವ್ಸ್ ಹತ್ರ, ಎಲ್ಲರ ಹತ್ರನೂ ನಾನು ಕಲಿತಾ ಇದ್ದೆ ಹೆಂಗೆ ಏನು ಮಾಡೋದು, ಎಷ್ಟು ಚೆನ್ನಾಗಿ ಮಾಡ್ಬೋದು. ಸೊ ಚಿಕ್ಕ ವಯಸ್ಸಿಂದಾನೇ ನಂಗೆ ಅಡುಗೆ ಅಂದರೆ ಐ ಯೂಸ್ ಟು ಎಂಜಾಯ್. ಬಟ್ ದೊಡ್ಡವಳಾಗ್ತಾ ಆಗ್ತಾ 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 ಅಮ್ಮ ಜೊತೆನಲ್ಲಿ ಐ ಯೂಸ್ ಟು ವರ್ಕ್. ಬಟ್ ಒನ್ ಥಿಂಗ್, ನಮ್ಮಮ್ಮ ಯಾವತ್ತೂ ನಮ್ಮನ್ನು ಇದು ಮಾಡು, ಅದು ಮಾಡು, ಆ ಅಡುಗೆ ಮಾಡು, ಹಿಂಗೆ ಮಾಡು ಅಂತ ಯಾವತ್ತೂ ಹೇಳ್ತಾ ಇರಲಿಲ್ಲ. ಬಟ್ ದ ವೇ ಶಿ ಯೂಸ್ ಟು ಕುಕ್, ಐ ಯೂಸ್ ಟು ಅಬ್ಸರ್ವ್ ಹರ್. ಹೌದಾ? ಹೌದು. ಆ್ಯಂಡ್ ನಮ್ಮನೇಲಿ ಏನು ಅಂದರೆ ಬೆಳಗ್ಗೆ ಮಾಡಿದ ಸಾಯಂಕಾಲ ಒಬ್ರು ತಿಂತಾ ಇರಲಿಲ್ಲ. ಸೊ ಅದರಿಂದ ಇನ್ನೂ ಜಾಸ್ತಿ ಕಲ್ಯಾಣ ಅಂತ ಆಸೆ ಆಗೋಯ್ತು. ಸೊ ಹಾಗೆ ಆಗಿ ಒನ್ ಫೈನ್ ಡೇ ಐ ಥಾಟ್ ಸಮಥಿಂಗ್ ಐ ಶುಡ್ ಡೂ ಯೂನೀಕ್ ವರ್ಕ್. ಒಂಥರ ಅವಾರ್ಡ್ ಸಿಗಬೇಕು ಇಲ್ಲ ಎಲ್ಲರೂ ಬಟ್ ಏನಾದರೂ ಒಂದು ಯೂನಿಕ್ ಕೆಲಸ ಮಾಡಿದ್ರೆ ನನ್ನ ಸಪ್ರೇಟ್ ಒಂಥರ ಡಿಫ್ರೆಂಟಾಗಿ ನನ್ನ ಜನಗಳು ರೆಕಗ್ನೈಸ್ ಮಾಡಲಿ ಅಂತ ತುಂಬ ಆಸೆ. ಇವತ್ತಿಗೂ ಅದಿದೆ. ಯಾವುದಾದ್ರು ಒಂದು ಲೈನು ಅಂತಲ್ಲ, ಬಟ್ ಸುಮಾರು ಫೀಲ್ಡ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಆ್ಯಂಕರಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ, ಕುಕ್ಕಿಂಗ್ ಆಗಲಿ, one or the other places, really I'm happy. Every now and then I'm getting a very good feedback and praising. Of course, I'm happy with that. People are enjoying my food. And ಇದನ್ನ ಸ್ಟಾರ್ಟ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಅಂದರೆ ಫ್ರಮ್ ಮೈ ಚೈಲ್ಡ್ಹುಡ್, ಮೈ ಮದರ್ ಈಸ್ ಅ ಇನ್ಸ್ಪಿರೇಷನ್ ಫಾರ್ ಮೀ. Really, I should thank God that I'm having a very good, in fact, ಐ ಹ್ಯಾಡ್ ಅಂತ ಅಮ್ಮ ಅಪ್ಪ ಜೊತೆನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಅಮ್ಮನೇ ತುಂಬಾ ನಂಗೆ ಸಪೋರ್ಟ್ ಮಾಡಿದ್ರು. ಯಾವಾಗ ಏನು ಕೆಲಸ ಮಾಡಿದ್ರು, ಅಮ್ಮ ಇದಕ್ಕಿಷ್ಟು ಸಾಕಾ, ಸರಿ, ಸ್ವಲ್ಪ ಉಪ್ಪು ಕಮ್ಮಿ ಇದೆ ಕಣೆ, ಸ್ವಲ್ಪ ಸರಿಯಾಗಿ ಮಾಡ್ಬೋಡು ಅಂತ ಆಲ್ವೇಸ್ ಶಿ ಯೂಸ್ ಟು ಎನ್ಕರೇಜ್ ಮೀ. ಆ್ಯಂಡ್ ತುಂಬ ಖುಷಿಯಾಗಿ ತಿನ್ನೋರು. ಅದೇ ನನಗೆ ಇವತ್ತಿಗೂ ಇದೆ. ಸೊ ನಾನು ಮಾಡಿದ್ನ ಇಷ್ಟಪಟ್ಟು ಜನಗಳು ತಿಂತಾರಲ್ಲ. ನಿಮ್ಮದು ಫ್ಯಾಮಿಲಿ ಹೆಂಗೆ ಚಿತ್ರ? ನನ್ನ ಫ್ಯಾಮಿಲಿ ಹೆಂಗೆ ಅಂದರೆ, ನಾವು 4 ಜನ ಅಣ್ಣ ತಮ್ಮಂದರು. ನಮ್ಮ ಅಣ್ಣ ಒಬ್ಬ ಇದ್ದಾನೆ, ನಾನು, ನಮ್ಮ ಅಕ್ಕ, ನನ್ನ ತಮ್ಮ ಲಾಸ್ಟ್. ಸೊ ನಾವು 4 ಜನ ಸಿಬ್ಲಿಂಗ್ಸು. ನಮ್ಮ ತಂದೆ ಬಿಲೈ ಸ್ಟೀಲ್ ಪ್ಲಾಂಟ್ನಲ್ಲಿ ಕೆಲಸ ಮಾಡೋರು. ಸೊ ಫ್ರಮ್ ದ ಬಿಗ್ನಿಂಗ್ ಆ ಕಡೆ ನಾರ್ತ್ ಕಡೆ ಇದ್ದಿದ್ದರಿಂದ ಸ್ವಲ್ಪ ಹಿಂದಿ ಜಾಸ್ತಿ ನನಗೆ ಟಚ್ನಲ್ಲಿ ಇರೋದ್ರಿಂದ, ಬಾಕಿ ಲ್ಯಾಂಗ್ವೇಜಸ್ ಅಷ್ಟೇ. ಬಟ್ ಹಾಗೆ ಡೆವಲಪ್ ಆಯಿತು. ಮಧ್ಯಪ್ರದೇಶಿಂದಾನೇ ಶುರುವಿಂದ ನಮ್ಮ ಲೈಫ್ ಸ್ಟಾರ್ಟ್ ಆಗಿದ್ದು. ಸೊ ಇಷ್ಟು ಜನ ನಮ್ಮ ಫ್ಯಾಮ್ಲಿ. ಬಟ್ ನಮ್ಮ ತಂದೆ ತಾಯಿ ಇವಾಗಿಲ್ಲ, ಬಟ್ ನಮ್ಮ ಜೊತೆ ಇದ್ದಾರೆ ಯಾವಾಗಲೂ. ಐನೋ. ಅಲ್ಲ ಚಿತ್ರ, ಈಗ ಯು ಸೆಡ್ ದಟ್ ಯು ಲಿವ್ಡ್ ಇನ್ ಮಧ್ಯಪ್ರದೇಶ್. ಆ ಮಧ್ಯಪ್ರದೇಶಲ್ಲಿ ಇರಬೇಕಾದ್ರೆ ಅಲ್ಲಿ ಪ್ರಾಂತ್ಯದ ಒಂದು ಫುಡ್ ಹ್ಯಾಬಿಟ್ಸ್ ಆರ್ ದ ಕುಕ್ರಿ, ದಟ್ ಕ್ಯೂಸಿನ್ ವಾಟ್ ಯು ಸೇ ಈಸ್ ಗೋನ್ ಟು ಬಿ ಸೋ ಡಿಫರೆಂಟ್ ಫ್ರಮ್ ವಾಟ್ ಯು ಕುಕ್ ಇನ್ ಸೌತ್ ಇಂಡಿಯಾ ಅಲ್ವಾ? ಡಿಡ್ ದ್ಯಾಟ್
have any kind of a confusion or a clash in you picking up, the cooking? ಯಾವತ್ತೂ ಆಗ್ಲಿಲ್ಲಪ್ಪ ನಮ್ಗೆ. ಯಾಕಂದ್ರೆ ನಾವು ನಾರ್ತ್ನಲ್ಲಿ ಇದ್ದಿದ್ರು ಅಲ್ಲಿಂದ ಅಡುಗೆಗಳು ಕಲಿತಾ ಇದ್ದೆ ನಾನು, ಬಟ್ ನಾಟ್ ಮಚ್. ಇವಾಗ ಇಲ್ಲಿ ಬಂದು ನಾನು ಜಾಸ್ತಿ ಕಲ್ತಿದ್ದೀನಿ ಅಂತ ಹೇಳ್ಬೇಕು ನಾರ್ತಿಂದು. ನನ್ನ ಮಗಳಿಗೂ ನಾರ್ತಿಂದ ಅಡುಗೆ ತುಂಬ ಇಷ್ಟ ಅವಳಿಗೆ. ಸೊ ಆ ಥರದಿಂದ ನಾನು ನಾರ್ತಿಂದು ಶುರು ಮಾಡಿಬಿಟ್ಟೆ. ಸೊ ಆ ಥರ ನನಗೆ ಏನು ಕಷ್ಟ ಆಗಲಿಲ್ಲ. ನೋ ಐ ಕ್ಯಾನ್ ಕುಕ್ ಎನಿ ಟೈಪ್ ಆಫ್ ಡಿಶ್. ಯಾ, ಫುಡ್ ಅಂತ ಬಂದರೆ ನನಗೆ ತುಂಬ ಒಂಥರ ಖುಷಿಯಾಗೋ ವಿಷಯ ಅಂತಂದರೆ ಏನು ಗೊತ್ತಾ, ಈಗ ಕ್ಲೋದಿಂಗ್ ಆಗಲಿ, ಜ್ಯುವೆಲ್ರಿ ಆಗಲಿ, ಅಥವಾ ಎನಿ ಆಕ್ಸೆಸರೀಸ್ ಆಗಲಿ, ಲೈಕ್ ರೆಸ್ಟ್ ವಾಚ್ ಇರ್ಬೋದು, ಅಥವಾ ಗಾಗಲ್ಸ್ ಇರ್ಬೋದು, ಅಥವಾ ಎನಿ ಕೈಂಡ್ ಆಫ್ ಪರ್ಟಿಕ್ಯುಲರ್ ವೆಹಿಕಲ್ ಇರ್ಬೋದು, ಎವ್ರಿಥಿಂಗ್ ಹ್ಯಾಸ್ ಸಮ್ ಕೈಂಡ್ ಆಫ್ ಎನ್ ಇನ್ಫ್ಲೂಯೆನ್ಸ್ ಆಫ್ ದಿಸ್ ಜೆಂಡರ್. ಇದು ಹುಡುಗರಿಗೆ ಇಷ್ಟಪಡುವಂಥದ್ದು, ಇದು ಹುಡುಗಿಯರಿಗೆ ಇಷ್ಟಪಡುವಂಥದ್ದು, ಹೆಣ್ಮಕ್ಳಿಗೆ ಇಷ್ಟ. ಬಟ್ ಫುಡ್ ಅಂತ ಬಂದಾಗ ಐ ಥಿಂಕ್ ದಟ್ಸ್ ಒನ್ ಯೂನಿವರ್ಸಲ್ ಥಿಂಗ್ ದಟ್ ಐ ಫೀಲ್ is loved, relished, celebrated by all genders. And true. You are associated with it. How happy are you to be associated with it? ಒಳ್ಳೆ ಕ್ವಶನ್ ಕೇಳಿದೆ ರಜನಿ. ಅಂದರೆ ನನ್ಗೆ ಯಾವಾಗಲೂ ಅನಿಸುತ್ತೆ ಗೊತ್ತಾ, that's one thing, that and nature. They are the two things, that I feel has no gender separation or differentiation. These two things are common for anybody and everybody. Everybody wants it, needs it. It's a requirement. They celebrate it. ಇವಾಗ ಸಾರು ಬಡಿಸಿದಾಗ ಹುಡುಗಿರಿಗೆ ಬೇರೆ ಪ್ಯಾಲೆಟ್ ಅಂತ ಇಲ್ಲ, ಹುಡುಗರಿಗೆ ಬೇರೆ ಪ್ಯಾಲೆಟ್ ಅಂತ ಇಲ್ಲ. ಅದೇ ಥರ ನೇಚರ್ ಕೂಡ ಅಲ್ಲ. ಸೊ ಯು ಆರ್ ಅಸೋಸಿಯೇಟೆಡ್ ವಿತ್ ಸಮಥಿಂಗ್ ದಟ್ ಡಸ್ ನಾಟ್ ಹ್ಯಾವ್ ಅ ಜೆಂಡರ್ ಬಯಾಸ್ ಎಟ್ ಆಲ್. ದಟ್ ಈಸ್ ದ ಮೇನ್ ಅಟ್ರಾಕ್ಷನ್ ಫಾರ್ ಮೀ. ಖುದ್ ಖುಷ್ ರಹೋ, ದುನಿಯಾಕೋ ಖುಷ್ ಕರೋ. ಸೂಪರ್. ಸೊ ಅದು ಊಟ ಹಾಕಿದಾಗ ಆ ಹ್ಯಾಪಿನೆಸ್ಸು, ಆ ಕಣ್ಣಲ್ಲಿ ಖುಷಿ ಕಾಣತ್ತಲ್ಲ, ದಟ್ಸ್ ಮೋರ್ ದೆನ್ ಇನಫ್ ಫಾರ್ ಮೀ. ಸಂತೋಷ ನಾನು ಎಲ್ರಿಗೂ ಹಂಚ್ತಾ ಇದ್ದೀನಲ್ಲ, ದಟ್ಸ್ ಅ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಮೀ ಇನ್ ಮೈ ಲೈಫ್. So when did you seriously start off? Okay, ನೀವು ಮನೆಯಲ್ಲಿ you started off, cooking, which was appreciated, liked, loved by everybody in the family. But ಈಗ next stage ಹೋಗಬೇಕಾಗಿತ್ತು ಅಂತಂದರೆ you had to, think of, doing it, I won't say commercially, but out of the home border. ಎಸ್. ಅದು ಯಾವಾಗ ಶುರು ಆಯಿತು ಚಿತ್ರ? When did you actually decide to take up this one to be able to give that kind of service to people outside of your home and relatives? Oh, yes. This is actually 4 years back. I think ಕರೋನಾ ಆದ ತಕ್ಷಣ ಅಂತ ಅನ್ಸುತ್ತೆ ನನಗೆ. ಅದೇನಾಯಿತು, ಐ ಲಾಸ್ಟ್ ಮೈ ಮದರ್. ಅವಾಗೇನಾಗೋಯಿತು, ಸ್ವಲ್ಪ ನನಗೆ ಮನ್ಸಿಗೆ ತುಂಬ ಬೇಜಾರಾಗೋಗಿತ್ತು. ಆ್ಯಂಡ್ ನಾನೇನು ಯಾವ ಕೆಲಸನೂ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಅವಾಗ ನನ್ನ ಮಗಳು, ನಂಗೆ ಅಳಿಯ ತುಂಬಾ ಅಬ್ಸರ್ವ್ ಮಾಡಿದ್ರು, ಯಾಕೆ ಅಮ್ಮ ಹಿಂಗೆ ಕೂತಿದ್ದಾರೆ, ಬಿಕಾಸ್ ಐ ಆಮ್ ನಾಟ್ ಅ ಪರ್ಸನ್ ಟು ಕೀಪ್ ಕ್ವೈಟ್. ಕರೆಕ್ಟ್. ಸೊ ಈ ಥರ ಅಮ್ಮ ಸುಮ್ಮನೆ ಆಗಿಬಿಟ್ರೆ ಏನಾದರೂ ಕಷ್ಟಕ್ಕೆ ಬರುತ್ತೆ, ಅಮ್ಮ ಹಿಂಗಿರೋದು ಸರೋಗಲ್ಲ ಅಂತ ಹೇಳಿಬಿಟ್ಟು ಮಕ್ಕಳು ಬಂದರು. ಅಮ್ಮ ನೀನು ಮಾಡಿದ್ದು ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಯಾಕೆ ಏನಾದರೂ ಸ್ಟಾರ್ಟ್ ಮಾಡಿಕೊಡ್ದು, ನೀನು ಮಾಡು, ಕಳ್ಸೋಣ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಹಿಂದೇಟು ಹಾಕಿದೆ. ಏನಿಯೋ ಎಲ್ಲರೂ ನನ್ನ ಕೈಯಿಂದ ಇಷ್ಟಪಡ್ತಾರಲ್ಲ, ನೋಡೋಣ ಒಂದು ಚಾನ್ಸ್ ಇದನ್ನು ನೋಡ್ಬಿಡೋಣ, ಬಿಕಾಸ್ ಬೇರೆ ಎಲ್ಲೆಲ್ಲ ಸೋ ಮೆನಿ ಥಿಂಗ್ಸ್ ಐ ಡಿಡ್. ಸೊ ಇದನ್ನು ಒಂದು ಚಾನ್ಸ್ ನೋಡೋಣ ಅಂತ ಜಸ್ಟ್ 4 years ಬ್ಯಾಕ್ ಸೀರಿಯಸ್ಲಿ ಐ ಸ್ಟಾರ್ಟೆಡ್. ಆ್ಯಂಡ್ ಇಟ್ಸ್ ರಿಯಲಿ ಐ ಆಮ್ ಲಕ್ಕಿ ದಟ್ ಐ ಆಮ್ ಹ್ಯಾವಿಂಗ್ ಅ ಸಪೋರ್ಟಿಂಗ್ ಫ್ಯಾಮ್ಲಿ. ಮಗಳು, ಅಳಿಯ, ನಮ್ಮ ಯಜಮಾನರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಕೆಲಸಕ್ಕೆ. ಆ್ಯಂಡ್ ಅವ್ರ ಸಪೋರ್ಟಿಂದ ನಾನು ಸ್ಟಾರ್ಟ್ ಮಾಡಿದೆ. ನಮ್ಮ ಅಳಿಯ ತುಂಬ ಸಪೋರ್ಟ್ ಮಾಡ್ದೆ. ಇದಕ್ಕೆ ಹೆಂಗೆ ಯಾವ್ಯಾವ ಡಿಶ್ ಮಾಡೋಣ, ಇದು ಅದು ಅಂತ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡಿದ್ವಿ, ಎಲ್ಲನೂ ಸ್ಟಾರ್ಟ್ ಮಾಡಿದ್ವಿ. ಬಾಕಿ ಎಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ನಾಂದೆ ಇದೆಲ್ಲ ಇಟ್ಬಿಡು, ಫಸ್ಟ್ ಶುರು ಮಾಡೋಣ, ಎಲ್ಲರಿಗೂ ಕೊಡೋಕ್ಕೆ ಶುರು ಮಾಡೋಣ, ಆಮೇಲೆ ನೋಡೋಣ ರಿಜಿಸ್ಟ್ರೇಷನ್ಗೆ ವಿಷಯದಲ್ಲೆಲ್ಲ ನೋಡ್ಕೊಳ್ಳೋಣ ಅಂತ. ಸೊ 4 years ಬ್ಯಾಕ್ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಮುಂಚೆ ನಮ್ಮ ಅಕ್ಕನಿಗೆ ನಾನು ಊಟನೇ ಕಲಿಸ್ತಾ ಇದ್ದೆ, ವಿಚ್ ದೇ ಆರ್ ವೇಟಿಂಗ್. ಅಯ್ಯೋ ನಮ್ಮ ಸಿಸ್ಟರ್ ಯಾವಾಗ ತರ್ತಾಳೆ ಚಿತ್ರ ನಮ್ಮ ಗಡಿಗೆ, ಅವರು ಒಳ್ಳೆ ಚಾತಕ ಪಕ್ಷಿ ಥರ ಕಾಯೋರು. ಸೊ ಅವಾಗ ಒಂದು ಸ್ವಲ್ಪ ಮಾಡಿದ್ದೆ, ಬಟ್ ದಟ್ಸ್ ಫಾರ್ 4 months, ದಟ್ಸ್ ಆಲ್. ಆಮೇಲೆ ಇವಾಗ 4 years ಬ್ಯಾಕ್ ಐ ಸ್ಟಾರ್ಟೆಡ್ ಕರೋನಾ ಟೈಮ್ನಲ್ಲಿ. ಅವಾಗ ಎಲ್ರಿಗೂ, ಇನ್ಫ್ಯಾಕ್ಟ್ ಒಬ್ರಿಗಂತೂ ನಾನು 2 ತಿಂಗಳು ಊಟ ಕೊಟ್ಟೆ ಅವ್ರಿಗೆ.
ಆ ಯಪ್ಪ ಇವತ್ತಿಗೂ ಜ್ಞಾಪಿಸ್ಕೋತಾನೆ, ನಿಮ್ಮ ಅಮ್ಮನ ಥರ ನನಗೆ ಒಳ್ಳೆ ದಿವಸ ಅಡುಗೆ ಮಾಡಿ ಕಳಿಸೋದು, ಒಳ್ಳೆ ಹಬ್ಬದ ಅಡುಗೆ ಕಟ್ತಾ ಇದ್ದಾರಲ್ಲ ಮೇಡಮ್ ಅನ್ಸು. ಸಂತೋಷ ಐ ಡೋಂಟ್ ಥಿಂಕ್ ಇನ್ಯಾವ ಪ್ರೊಫೆಷನಲ್ಲೂ ಸಿಗಲ್ಲ, ಯಾವುದ್ರಲ್ಲೂ ಇಲ್ಲ. ಅದು ಅನ್ನಪೂರ್ಣೇಶ್ವರಿ ಅನ್ನೋದು ಮಾತು ಅದು ಸಾರ್ಥಕ ಅವಾಗ ಬರುತ್ತೆ ವೆನ್ ಪೀಪಲ್ ದೇ ಲೈಕ್ ಆ್ಯಂಡ್ ದೇ ಎಂಜಾಯ್ ಆ್ಯಂಡ್ ದೇ ಬ್ಲೆಸ್ ಮೀ. ಕರೆಕ್ಟ್. ದಟ್ಸ್ ರಿಯಲಿ ಗ್ರೇಟ್. ಸೊ ಈ ಥರ ಜರ್ನಿ ಶುರು ಆಯಿತು. ಜರ್ನಿ ಶುರು ಆಗಿ ಇವಾಗ ಎಷ್ಟು ದೂರ ಬಂದಿದೆ? ನನಗೆ ಗೊತ್ತು, ಇಟ್ಸ್ ನಾಟ್ ಜಸ್ಟ್ ವಿದಿನ್ ಆರ್ ಇಂಡಿಯನ್ ವಾಟರ್ಸ್ ದಟ್ ಯು ಆರ್ ಮೇಕಿಂಗ್ ಆ್ಯಂಡ್ ದೆನ್ ಸಪ್ಲೈಯಿಂಗ್. ಅಂದರೆ I know that you don't want to have it in the form of a company, but you just want to have it with people who are known to you. If you want to make it big, you can really make it big. But then you don't have that kind of an intention to make it that big because of whatever reasons. ಈಗ ಯಾವ ಇಂಡಿಯಾಯಿಂದ ಹೊರಗಡೆ ಎಲ್ಲೆಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಹೋಗ್ತಾ ಇದೆ? ದಟ್ಸ್ ರಿಯಲಿ ಗುಡ್ ಕ್ವಶನ್. ಫಸ್ಟ್ ಟೈಮ್ ನನ್ನ ಪ್ರಾಡಕ್ಟ್ ನಾನು ಹೋಗಿದ್ದೆ US-ಗೆ. ನಮ್ಮ ಅಕ್ಕನ ಮಗಳು, ನನ್ನ ನೀಸು, ಅವಳು US-ಗೆ ತೊಗೊಂಡು ಹೋದ್ಲು. ಅವಳಂತೂ ಚಿಕ್ಕ ವಯಸ್ಸಿಂದಾನೇ ನನ್ನ ಫ್ಯಾನು. ಆಂಟಿ ಮಾಡೋ ಸಾರಂತೂ ಎಲ್ಲೂ ಸಿಗಲ್ಲ ಅನ್ನೋದು. ಸೊ ಅವಳೇ ಫಸ್ಟ್ ಶುರು ಮಾಡಿದ್ದು. ಅದಾದ್ಮೇಲೆ ನನ್ನ ಸ್ಟೂಡೆಂಟ್ ಒಬ್ಳು ಆಸ್ಟ್ರೇಲಿಯಾಗೆ ತೊಗೊಂಡು ಹೋದ್ಲು. ಅದಾದ್ಮೇಲೆ ಈ ಸ್ಟಾರ್ಟೆಡ್ ಸ್ಲೋಲಿ US-ಗೆ, UK-ಗೆ, ಜರ್ಮನಿಗೆ ಈ ಥರನೇ ಹೋಗೋಕ್ಕೆ ಶುರು ಆಯಿತು. ಬಟ್ ನಾಟ್ ರೆಗ್ಯುಲರ್ಲಿ. ಒಬ್ಬೊಬ್ಬರು ಇಲ್ಲೇ ಬಂದ್ಬಿಟ್ಟು ತೊಗೊಂಡೋಗ್ತಾರೆ, ಒಬ್ಬೊಬ್ರು ಕಳಿಸಿ ಅಂತಾರೆ. ಆ ಥರ ಎಲ್ಲ ಹೋಗಿದೆ, ಔಟ್ ಆಫ್ ಕಂಟ್ರಿ ಹೋಗಿದೆ. ವಿತ್ ಇನ್ ಇಂಡಿಯಾ ಸೋ ಮೆನಿ ಪ್ಲೇಸಸ್. ಬನಾರಸ್ಗೆ ಹೋಯಿತು, ಆಮೇಲೆ ಇದಕ್ಕೆ ಇಂದೋರ್ಗೆ ಹೋಯಿತು. ಸೊ ಈ ಥರ ಇಂಟರ್ಸ್ಟೇಟ್ ಹೋಗ್ತಾ ಇದೆ. ಸೂಪರ್. ಆ್ಯಂಡ್ ಚಿತ್ರ, ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಆ್ಯಕ್ಚುಲಿ ಶುರು ಮಾಡಿದಾಗ ವಾಟ್ ವಾಸ್ ಯುವರ್ ಫಸ್ಟ್ ಚಾಲೆಂಜ್ ದಟ್ ಯು ಫೇಸ್ಡ್? ಯಾಕಂದರೆ every profession that you want to get started with has its own pros and cons and has its own challenges also. So did you have any such challenges that you faced initially when you started this home chef business? ದೊಡ್ಡ ಚಾಲೆಂಜ್ ಏನಾಯಿತು ಅಂದರೆ, ಹೇಳಬೇಕು ಅಂದರೆ, ನಾನು ಯಾವತ್ತೂ ಮೆಜರ್ಮೆಂಟ್ ಮಾಡ್ಕೊಂಡು ನಾನು ಅಡುಗೆ ಮಾಡೇ ಇಲ್ಲ. ಎಲ್ಲ ಅಂದಾಜ್ ಮೇಲೆ. ಅವಾಗ ನನ್ನ ಅಳಿಯ ಅಂದ, ಅಮ್ಮ ಈ ಥರ ನೀವು ಮಾಡಿದ್ರೆ ಇವಾಗೇನೋ ಚಟ್ನಿ ಪುಡಿ ಮಾಡಿಬಿಟ್ರಿ, ಬೈ ಚಾನ್ಸ್ ನಾಳೆ ಸೇಮ್ ಟೇಸ್ಟೇ ಬೇಕು ಅಂದರೆ ಏನು ಮಾಡ್ತೀರಾ? ಸೊ ಒಂದು ಕೆಲಸ ಮಾಡೋಣ, ನೀವು ಮೆಜರ್ಮೆಂಟ್ ಶುರು ಮಾಡಿಬಿಡಿ, ಅದ್ರ ಪ್ರಕಾರ ಒಂದ್ಸತಿ ಮಾಡಿ ಆಮೇಲೆ ನೋಡೋಣ ಅಂತ. ಅಷ್ಟೇ, ಇಟ್ಸ್ ಅ ಗುಡ್ ಐಡಿಯಾ. ಸೊ ಅವಾಗ ಸ್ವಲ್ಪ ನನಗೆ ಒಂಚೂರು ಯು ಕ್ಯಾನ್ ಸೇ ಭಯ ಥರ ಆಗೋಯ್ತು. ಹೆಂಗಪ್ಪ ಬರುತ್ತೆ, ಒಂದೇ ಥರ ಟೇಸ್ಟ್ ಕೊಡಬೇಕು ಅಂದರೆ ಹೆಂಗೆ ಮಾಡೋಣ? ಸೊ ಇಟ್ಸ್ ಅ ಗುಡ್ ಐಡಿಯಾ ವಿಚ್ ಹಿ ಗೇವ್. ಸೊ ಅವಾಗಿಂದ ನಾನು ಮೆಜರ್ಮೆಂಟ್ ಶುರು ಮಾಡಿದೆ. ದಟ್ ವಾಸ್ ಅ ಗ್ರೇಟ್ ಚಾಲೆಂಜ್. ಯಾವ ಕೆಲಸಕ್ಕೂ ನಾನು ಇಷ್ಟು ಯೋಚನೆ ಮಾಡಿರಲಿಲ್ಲ ಹಿಂಗಾಗಬಹುದಾ ಅಂತ. ಬಟ್ ಈ ವಿಷಯದಲ್ಲಿ ಆಯಿತು. ಬಟ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಸಜೆಷನ್ ವರ್ಕ್ಡ್ ಔಟ್ ವೆರಿ ವೆಲ್. ಆ್ಯಂಡ್ ಎಲ್ಲರೂ ಕೇಳೋಕೆ ಶುರು, ಚಿತ್ರ ನೀನು ಲಾಸ್ಟ್ ಟೈಮ್ ಕೊಟ್ಟಿದ್ದಿಲ್ಲ ಸೇಮ್ ಬೇಕಪ್ಪ, ಒಂದು ಚೂರು ಚೇಂಜ್ ಆಗ್ಬಿಟ್ಟು. ಬಿಗ್ ಡಿಫಿಕಲ್ಟಿ ಅಲ್ವಾ? ಯಾಕಂದ್ರೆ ಮನೇಲಿ ಮಾಡಿದ್ರೇನೆ ಒಂದ್ ದಿವಸ ಇದ್ದಂಗೆ ಇನ್ನೊಂದ್ ದಿವಸ ಇರೋದಿಲ್ಲ. ಬಿಕಾಸ್ ಈವನ್ ಇಫ್ ಯು ಆರ್ ದ ಬೆಸ್ಟೆಸ್ಟ್ ಆಫ್ ದ ಶೆಫ್ ಆಲ್ಸೋ, ಕರೆಕ್ಟ್, ಒಂದು ದಿವಸ ಇದ್ದಂಗೆ ಒಂದು 10 ದಿನ ಆದಮೇಲೆ ಬೇರೆ ಥರ ಬರ್ಬೋದು. ಬಟ್ ಅದರೊಳಗೆ ಅದೇ ಥರ ಚಟ್ನಿ ಪುಡಿ, ಅದೇ ಥರ ಟೇಸ್ಟ್ ಬೇಕು, ಅದೇ ಕಲರ್ ಬೇಕು, ಅದೇ ಟೆಕ್ಸ್ಚರ್ ಬೇಕು. ನನ್ನ ಮಗಳೇ ಅಂತಾಳೆ, ಅಮ್ಮ ಲಾಸ್ಟ್ ಟೈಮ್ ಚಟ್ನಿ ಮಾಡಿದ್ದು ಈ ಥರ ಇರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಯೋಗೆಲ್ಲ ತಕ್ಷಣ ಮಾಡೋಕ್ಕಾಗಲ್ಲ, ಹಂಗೆಲ್ಲ ಹಿಂಗೆ ಬರೋದು. ಸೊ ವಿತೌಟ್ ಮೆಜರ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿಬಿಡತ್ತೆ. ಐ ಅಗ್ರಿ ದಟ್. ಸೊ ಮೆಜರ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಮೆಜರ್ಮೆಂಟ್ ಪ್ರಕಾರನೇ ಮಾಡ್ತೀನಿ, ಸ್ವಲ್ಪ ಕಸ್ಟಮೈಸ್ ಮಾಡ್ತೀನಿ. So did you have any such issues related to packaging and then delivery ಮಾಡೋದು? Because since you don't have a factory of your own and then you do everything at home, and do you have that kind of support, with in terms of labor ಆಗಲಿ, ಡೆಲಿವರಿ ಮಾಡ್ಲಿಕ್ಕೆ ಯಾರನ್ನ ಇದ್ದಾರಾ, ಅಥವಾ ಪ್ಯಾಕೇಜಿಂಗ್ ಮಾಡ್ಲಿಕ್ಕೆ ಯಾರನ್ನ ಇದ್ದಾರಾ, ಅಥವಾ ಹೌ ಡು ಯು ಮ್ಯಾನೇಜ್ ಟು ಡೂ ಆಲ್ ದೀಸ್ ಥಿಂಗ್ಸ್? ಇದೆಲ್ಲ ಏನಾಯಿತು ಅಂದರೆ, ಶುರುನಲ್ಲಿ ಸ್ವಲ್ಪ ಪ್ಯಾಕೇಜ್ ಹೆಂಗೆ ಮಾಡೋದು, ನಾವು ಸುಮ್ಮನೆ ಈ ಡಿಸ್ಪೋಸಬಲ್ ಬಾಕ್ಸ್ನಲ್ಲಿ ಕಳಿಸಿದ್ರೆ ಒಂಥರ ಚೆನ್ನಾಗಿ ಕಾಣುತ್ತೋ ಇಲ್ವೋ, ಈ ಥರ ಎಲ್ಲ ಯೋಚನೆ ಆಯಿತು. ಆ್ಯಂಡ್ ವಿ ಹ್ಯಾಡ್ ರಿಯಲಿ ಟಫ್ ಟೈಮ್ ಟು ಸೆಂಡ್ ಇನ್ ದ ಬಿಗಿನಿಂಗ್. ಆಮೇಲೆ ಸ್ವಲ್ಪ ನಿಧಾನಕ್ಕೆ ನಾವು
ಬಾಕ್ಸ್ಗಳು ತಂದ್ವಿ, ಪ್ಲಾಸ್ಟಿಕ್ಸ್ ತಂದ್ವಿ. ಬಟ್ ಪ್ಲಾಸ್ಟಿಕ್ ಗಲಾಟೆ ಆದಾಗಲೂ ವೆಂಟ್ ಫಾರ್ ದ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸ್ ಓನ್ಲಿ. ಆ್ಯಂಡ್ ಮತ್ತೆ ಇದನ್ನ ಹೆಂಗೆ ಮಾಡೋದು, ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ವಲ್ಲ, ಒಳ್ಳೆ ಕ್ಲಮ್ಸಿಯಾಗಿ ಕಾಣತ್ತಲ್ಲ ಅಂತ. ದೆನ್ ವಿ ಸ್ಟಾರ್ಟೆಡ್ ದಿಸ್ ಸೀಲಿಂಗ್ ತಂದ್ವಿ. ಸೊ ಒಂದೊಂದಾಗ ಹಂಗೆ ಶುರು ಮಾಡಿದ್ವಿ. ಇವಾಗೇನು ಶುರುನಲ್ಲಿ ನಮ್ಮ ಮಕ್ಕಳು ತುಂಬಾ ಹೆಲ್ಪ್ ಮಾಡಿದ್ರು. ಬಟ್ ಇವಾಗ ಅವ್ರ ಕೆಲಸದಲ್ಲಿ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂದರೆ ನಾವು ಇವಾಗ ಅವ್ರು ಟೈಮ್ ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಇವಾಗ ಮೆಜರ್ಮೆಂಟ್ ಮಾಡೋದಾಗಲಿ, ಪ್ಯಾಕಿಂಗ್ ಆಗಲಿ ಅದೆಲ್ಲ ಹ್ಯಾವ್ ಸ್ಟಾರ್ಟೆಡ್. ನಮ್ಮ ಯಜಮಾನ್ರೆ ಸಪೋರ್ಟ್ ಮಾಡ್ತಾರೆ. ಸೊ ಆ ವಿಷಯದಲ್ಲಿ ಐ ಥಿಂಕ್ ಸ್ವಲ್ಪ ಶುರುನಲ್ಲಿ ಕಷ್ಟ ಆಯಿತು. ಕಳ್ಸೋದಾಗಲಿ ಅಂದರೆ ಇವಾಗ ಎಲ್ಲ ಕಡೆ ಡನ್ಸೋ ತರಾವರಿ ಆ್ಯಪ್ಸ್ ಎಲ್ಲ ಬಂದಿದೆ. ಅದ್ರ ಪ್ರಕಾರ ಕಸ್ಟಮರ್ ದೇ ಟೇಕ್, ಅವ್ರು ಪೇ ಮಾಡ್ತಾರೆ, ಅವ್ರು ಕಳಿಸ್ತೀನಿ ನಾನು. ಸೊ ಪ್ಯಾಕೇಜ್ನಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಆಯಿತು ಅಂದರೆ, ಇವಾಗ ಒಂಥರ ನಾನು ಪ್ಯಾಕೇಜ್ ಸ್ಟಾರ್ಟ್ ಮಾಡಿಬಿಟ್ರೆ, ಸೇ ಫಾರ್ ಎಕ್ಸಾಂಪಲ್ ಬ್ಯಾಗ್ ಆಗಲಿ ಏನಾದರೂ, ಫಸ್ಟ್ ಟೈಮ್ ಇವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು, ನೆಕ್ಸ್ಟ್ ಟೈಮ್ ಯಾಕೆ ಹಿಂಗೆ ಕಳಿಸ್ಬಿಟ್ರು ಇವರು, ಈ ಥರ ಭಾವನೆ ಬರೋದು ಬೇಡ ಅಂತ. ಸೊ ಕಾಮನಾಗಿ ಕಳಿಸ್ತಾ ಇದ್ದೀನಿ ನಾನು. ಸೊ ಟಿಲ್ ನೌ ಐ ಹ್ಯಾವ್ ನಾಟ್ ಗಾಟ್ ಎನಿ. ಸೊ ಇಂಟರ್ನ್ಯಾಷನಲಿ ವೆನ್ ಯೋರ್ ಪ್ರಾಡಕ್ಟ್ಸ್ ಹ್ಯಾವ್ ಟು I mean, when it has to be taken outside of India also, is it the same packaging that you adapt? No. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದರೆ ನಾನು ಸ್ವಲ್ಪ ಬೇರೆ ಥರ ಪ್ಯಾಕಿಂಗ್ ಕೊಡ್ತೀನಿ. ಯಾಕಂದರೆ ಅಲ್ಲಿ ಹೋಗೋಷ್ಟೊತ್ತಿಗೆ ಇಟ್ ಶುಡ್ ನಾಟ್ ಸ್ಪಿಲ್ ಅಲ್ಲ. ಸೊ ಅದಕ್ಕೆ ಸ್ಟ್ಯಾಂಡಿಂಗ್ ಪೌಚಸ್ ತೊಗೊಂಡಿದ್ದೀನಿ. ಒಬ್ಬರು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಅದು ಹೆವಿ ಆಗತ್ತಲ್ಲ, ಅವ್ರಿಗೆ ರೇಟು ಡಿಫ್ರೆನ್ಸ್ ಬಂದ್ಬಿಡತ್ತೆ ಅಂತ ಕಸ್ಟಮರ್ನ ಕೇಳ್ಬಿಟ್ಟು ನಾನು ಪ್ಯಾಕೇಜಸ್ ಕೊಡ್ತೀನಿ ಅವ್ರಿಗೆ. ಬಬಲ್ ಕವರ್ ಆಗಲಿ, ಇಲ್ಲ ಸ್ಟ್ಯಾಂಡಿಂಗ್ ಕವರ್ ಹೆಂಗೆ ಬೇಕು ನಿಮಗೆ, ಇಲ್ಲ ಸೆಮಿ ಲಿಕ್ವಿಡ್ ಇದ್ದರೆ ಹೆಂಗೆ ಬೇಕು, ಅವ್ರು ಹೆಂಗೆ ಇಷ್ಟಪಡ್ತಾರೋ ಆಲ್ ದಟ್ ಐ ಟೇಕ್ ಕೇರ್. ಆ್ಯಂಡ್ ಅವ್ರ ಪ್ರಕಾರನೇ ನಾವು ಪ್ಯಾಕ್ ಮಾಡ್ತೀನಿ. ದೆನ್ ಯಾವ ಕೊರಿಯರ್ನವ್ರನ್ನ ಅವ್ರು ಹೇಳ್ತಾರೋ ಅವ್ರಿಗೆ ಕಳಿಸ್ತೀನಿ. ಇಲ್ಲ ಅಂದರೆ ನಾನು ಹೇಳ್ತೀನಿ ಈ ಥರ ಕೊರಿಯರ್ ತೊಗೊಳ್ಳಿ, ನಿಮಗೆ ವರ್ಕೌಟ್ ಆಗುತ್ತೆ ಅಂತ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾರಾದರೂ ನಾರ್ತ್ ಇಂಡಿಯನ್ ಕೇಳಿದ್ರೆ ಐ ಟೀಚ್ ದೆಮ್ ಹೌ ಟು ಪ್ರಿಪೇರ್ ಆಲ್ಸೋ. ಅಚ್ಚಾ, ದಟ್ಸ್ ಔಟ್ ಆಫ್ ಯುವರ್ ಕ್ವಶನ್. ಇಟ್ಸ್ ಗುಡ್ ಅಲ್ವಾ? ಇವಾಗ ನಾರ್ತ್ನವ್ರು ಯಾರೋ ಸಿಕ್ಕಿದ್ರೆ, ಆಂಟಿ ಸಾರು ಹೆಂಗೆ ಮಾಡೋದು ನಮಗೆ ಗೊತ್ತೇ ಇಲ್ವಲ್ಲ ಅಂದ್ಬಿಟ್ರೆ, ಐ ಟೀಚ್ ಆಲ್ ದಟ್. ಸೊ ವಾಟ್ ಆಲ್ ಪ್ರಾಡಕ್ಟ್ಸ್ ಡು ಯು ಆ್ಯಕ್ಚುಲಿ ಮೇಕ್ ಎಟ್ ಹೋಮ್, ಚಿತ್ರ? ಸ್ಪೆಷಲಿ ಐ ಡೂ ಓನ್ಲಿ ಹೆಬ್ಬಾರ್ ಅಯ್ಯಂಗಾರ್ ಐಟಮ್ಸ್, ಮೇಜರ್ ಹೆಬ್ಬಾರ್ ಅಯ್ಯಂಗಾರ್ ಐಟಮ್ಸೇ. ಏನಕ್ಕೆ ಅಂದರೆ ನಮ್ಮ ಸೌತ್ನಲ್ಲಿ ಇಷ್ಟಪಡೋದು ಎಲ್ಲರೂ ಅದೇ. ನಾರ್ತ್ ಇಂಡಿಯನ್ ಅಂದರೆ ಎಲ್ಲ ಇವ್ರಿಗೆ ಈವನ್ ಇವಾಗ ನಿಮಗೆ ಯೂಟ್ಯೂಬ್ನಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಬಟ್ ಒಂದು ಮೆಥಡಾಲಜಿ ಅಂತ ಇರುತ್ತಲ್ಲ. ಸೇ ಫಾರ್ ಎಕ್ಸಾಂಪಲ್ ಹೆಬ್ಬಾರ್ ಅಯ್ಯಂಗಾರ್ ಪುಳಿಯೋಗರೆ ತುಂಬ ಫೇಮಸ್ಸು. ಸೊ ನೀವು ಗೊಜ್ಜು ಮಾಡ್ಬೋದು, ನಾನು ಗೊಜ್ಜು ಮಾಡ್ಬೋದು. ಬಟ್ ದೇರ್ ಇಸ್ ಅ ವೇ ಹೌ ಟು ಪ್ರಿಪೇರ್ ಆ್ಯಂಡ್ ಹೌ ಟು ಮಿಕ್ಸ್ ಇಟ್ ಆಲ್ಸೋ. ದೇರ್ ಇಸ್ ಅ ಮೆಥಡ್. ಸೊ ಈ ಥರ ಮಾಡೋದ್ರೆ ನಾನು ಬರೀ ಹೆಬ್ಬಾರ್ ಅಯ್ಯಂಗಾರೇ ಮೇಯ್ನ್ ಮಾಡೋದು. ಸೇ ಪುಳಿಯೋಗರೆ ಗೊಜ್ಜು ಒಂದು, ಸಾರಿನ ಪುಡಿ. ಕರೆಕ್ಟ್. ಸೊ ಯು ಆಲ್ ಹ್ಯಾವ್ ಅ ಲಂಬ ಲಿಸ್ಟ್ ಇದೆ. ಹೇಳಿ, ಪರವಾಗಿಲ್ವಾ ನಮಗೆ. ಸೊ ಮೇನ್ ಈಸ್ ಪುಳಿಯೋಗರೆ, ಆಮೇಲೆ ರಸಂ ಪೌಡರ್, ಸಾರಿನ ಪುಡಿ ಅಂತೀವಲ್ಲ ಅದು, ಸಾಂಬಾರು, ವಾಂಗಿ ಬಾತ್ ಪುಡಿ, ಆಮೇಲೆ ಇದು ಏನು ಬಿಸಿಬೇಳೆ ಬಾತ್ ಪುಡಿ, ಆಮೇಲೆ ದಿಢೀರ್ ಚಟ್ನಿ ಪುಡಿ ತುಂಬಾ ಬ್ರ್ಯಾಂಡೆಡ್ ಆಗಿಬಿಟ್ಟಿದೆ ನಮ್ಮದು, ಈವನ್ ಪುಳಿಯೋಗರೆ ಜೊತೆನಲ್ಲಿ. ವಾಂಗಿ ಬಾತು ಹಾಗೆ. ಆ್ಯಂಡ್ ಪೆಪ್ಪರ್ ರಸಂ ಪೌಡರು, ಆಮೇಲೆ ಇದೇನು ಐ ಥಿಂಕ್ ಇದು ಹೊಸದು ಇದು ಬಂದಿದೆಯಲ್ಲಪ್ಪ, ಅದು ಯಾವುದೋ ಅಚ್ಚ ಡಿಫ್ರೆಂಟ್ ಟೈಪ್ ಆಫ್ ತೊಕ್ಕು, ಅದನ್ನ ಲಿಸ್ಟ್ ಮಾಡ್ಲಾ? ಟೊಮೆಟೊ ಆಯಿತು, ಈರುಳ್ಳಿ ಆಯಿತು, ಇದು ಏನದು ಕಚ್ಚಾ ಇಂಬ್ಲಿಗೆ ಏನಂತಾರೆ, ಹುಣಸೆ ಹಣ್ಣು ತೊಕ್ಕು, ಹುಣಸೆಕಾಯಿ ತೊಕ್ಕು, ಆಮೇಲೆ ಇದು ಮ್ಯಾಂಗೋ ತೊಕ್ಕು, ಈ ಥರ ಎಲ್ಲ ತೊಕ್ಕುಗಳು. ಬಟ್ ಯಾವ್ದು ಮಾಡಿದ್ರು ನಾನೇನು ಪ್ರಿಸರ್ವೇಟಿವ್ ಹಾಕಲ್ಲ. ಸೊ ಆಲ್ ಇಟ್ ಹ್ಯಾಸ್ ಟು ಮೇಂಟೈನ್ ವೆರಿ ವೆಲ್. ಐ ವಾಸ್ ಜಸ್ಟ್ ಗೋಯಿಂಗ್ ಟು ಆಸ್ಕ್ ಯು ದಟ್ ಕ್ವೆಶ್ಚನ್ ನಾವು. ನೆಕ್ಸ್ಟು, ಇವಾಗ ಇಷ್ಟು ಪ್ರಾಡಕ್ಟ್ಸ್ ಮಾಡ್ತಿರಲ್ಲ, ಈ ಪ್ರಿಸರ್ವ್ ಲಾಂಗರ್ ಡ್ಯೂರೇಷನ್ನಾಗಿ ಮಾಡಬೇಕು ಅಂದರೆ, ಐ ಮೀನ್ ಹೌ ಡು ದೇ ಆ್ಯಕ್ಚುಲಿ ಮ್ಯಾನೇಜ್ ದ್ಯಾಟ್? ಬಿಕಾಸ್ ನೀವು ಹೇಳೋ ಪ್ರಕಾರ ಇಫ್ ಯು ಆರ್ ಸೆಂಡಿಂಗ್ ಇಟ್ ಅಬ್ರಾಡ್, ಎಸ್ಪೆಷಲಿ ಫಾರ್ ದೋಸ್ ಪೀಪಲ್ ಟು ಬಿ ಕೀಪಿಂಗ್ ಇಟ್ ಫಾರ್ ಮಂತ್ಸ್ ಟುಗೆದರ್, ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕಸ್ಟಮರ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಮುಂಚಿತವಾಗಲೇ. ಅವ್ರು ಆರ್ಡರ್ ಮಾಡಿದ ತಕ್ಷಣವೇ ಹೇಳ್ಬಿಡ್ತೀನಿ, ಈ ಥರ ಈ ಐಟಮ್ಸ್ ಎಲ್ಲ ನೀವು ಹೆಂಗೆ ಮೇಂಟೈನ್ ಮಾಡಬೇಕು, ಹಂಗಿದ್ರೆ ಮಟ್ಟಿಗೆ ನಾನು ಕಳಿಸ್ತೀನಿ. ಇಲ್ಲ ಅಂದರೆ ಬೈ ಚಾನ್ಸ್ ಇವಾಗ ನಿಮಗೆ ಸೇರೋ ಅಷ್ಟೊತ್ತಿಗೆ ಅದು ಕೆಟ್ಟೋದ್ರೆ ಹೋಗಲ್ಲ. ಸೊ ಹೌ ಯು ಹ್ಯಾವ್ ಟು ಮೇಂಟೈನ್. ಸೊ ಅದನ್ನು ಹೇಳ್ಕೊಡ್ತೀನಿ ಅವ್ರಿಗೆ. ನಿಮ್ಗೆ ಸೇರಿದ ತಕ್ಷಣ ನೀವು ಅದನ್ನು ತೆಗೆದುಬಿಟ್ಟು ಏರ್ ಟೈಟ್ ಬಾಕ್ಸ್ನಲ್ಲಿ ಇಟ್ಬಿಟ್ಟು 2 ದಿವಸಕ್ಕೊಂದ್ಸತಿ ಸ್ಪೆಷಲಿ ತೊಕ್ಕು ಉಪ್ಪಿನಕಾಯಿ. ಯಾಕಂದರೆ ನಮ್ಮ ಸೌತ್ ಇಂಡಿಯನ್ ಉಪ್ಪಿನಕಾಯಿ ಎಲ್ಲ ಸ್ವಲ್ಪ ನಾವು ನೀರಿನಲ್ಲಿ ಮಾಡ್ತೀವಿ. ಲೈಕ್ ನಲ್ಲಿಕಾಯಿ ತೊಕ್ಕಾಗಲಿ, ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ, ಇದೆಲ್ಲ ಸ್ವಲ್ಪ ಮೇಂಟೈನ್ ಮಾಡೋದ್ರಲ್ಲಿದೆ. ನಾನು ತಿಂಗಳಾಂಗಟ್ಲೆ ನಾನು ನನ್ನ ಫ್ರಿಜ್ನಲ್ಲಿ ಇಟ್ಕೋತೀನಿ. ದ ಸೇಮ್ ವೇ ಯು ಕ್ಯಾನ್ ಆಲ್ಸೋ ಕೀಪ್. ಪೌಡರ್ಗಳು ನೋ ಇಶ್ಯೂಸ್.
ಅದು ಆರಾಮಾಗಿ ನೀವು 6 months 8 months ಇಡ್ಬೋದು. ಬಟ್ ಏನು ಅಂದರೆ ಆಚೆ ಕಡೆ ಇಟ್ಟು ಮೇಂಟೈನ್ ಮಾಡಬೇಕು, ಅದ್ರ ಇಲ್ಲದ್ರೆ ಬೂಜ್ ಬಂದ್ಬಿಡುತ್ತೆ ಅದ್ರಲ್ಲಿ. ಬಿಕಾಸ್ ಪ್ರಿಸರ್ವೇಟಿವ್ ಏನಕ್ಕೂ ಹಾಕಿರಲ್ಲ. ಇಟ್ ಡಿಪೆಂಡ್ಸ್ ಆನ್ ವೆದರ್ ಆಲ್ಸೋ ಒಂದೊಂದು ಸತಿ. ಆಮೇಲೆ ಪುಳಿಯೋಗರೆ ಗೊಜ್ಜು ವರ್ಷಾಂಗಟ್ಲೆ ಆಚೆ ಕಡೆ ಇಡ್ಬೋದು, ಏನೂ ಆಗಲ್ಲ. ಅದು ಚೂರು ಇಲ್ಲ, ಏನು ಅದಕ್ಕೇನು ಮೇಂಟೆನೆನ್ಸ್ ಬೇಕಿಲ್ಲ, ಆರಾಮಾಗಿ ಇಡ್ಬೋದು, ಏನೂ ಅಲ್ಲ. ಹಾಂ, ಒಂದೊಂದು ಸತಿ ಅಟ್ಲೀಸ್ಟ್ 15 days ಇಲ್ಲ 1 ತಿಂಗಳಿಗೆ ಕೈ ಆಡಿಸ್ಬಿಟ್ರೆ ಸಾಕು. ವರ್ಷಾಂಗಟ್ಲೆ ಇಟ್ಟು ಏನೂ ಆಗಲ್ಲ. ಗೊಜ್ಜು ಅಷ್ಟು ಕುದಿಸಿರ್ತೀವಿ ನಾವು, ಅದನ್ನು ಅಷ್ಟು ಮೇಂಟೈನ್ ಮಾಡಿರ್ತೀವಿ. ಸೊ ಅವ್ರಿಗೆಲ್ಲ ಯಾವ ಕಸ್ಟಮರ್ ತೊಗೊಂಡ್ರು ಹೆಂಗೆ ಮೇಂಟೈನ್ ಮಾಡಬೇಕು ಅಂತಾನು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬೇಸ್ ಆನ್ ದ್ಯಾಟ್ ದೇ ಆರ್ ಮ್ಯಾನೇಜಿಂಗ್ and they are happy. I know, which is why they're coming back to you also. And I'm one among them. I'm so happy. Very proud to be the recipient of all those recipes that you make, especially your idu karben soppin chutney pudi matte moringa chutney pudi adella. Those were all, exclusive specialities. Puliyogre, of course, without saying, that's the hot favorite. ಅದು ನಿಜವಾಗ್ಲೂ ತುಂಬ ಹೋಗುತ್ತೆ. ಅದು ಎಷ್ಟು ಲೆಬೋರಿಯಸ್ ಜಾಬು, ಅಷ್ಟೇ ಡಿಮ್ಯಾಂಡ್ಸ್ ಜಾಸ್ತಿ ಇದೆ. ತುಂಬಾ ಹೋಗ್ತಾ ಇದೆ ಅದು. ಪುಳಿಯೋಗರೆ ಗೊಜ್ಜು, ವಾಂಗಿಬಾತು, ಚಟ್ನಿ ಪುಡಿ, ಇದು 3 ಒಳ್ಳೆ ಸಿಗ್ನೇಚರ್ ಐಟಮ್ ಥರ ಆಗೋಗಿದೆ ಇದು. ಚಿತ್ರ, ನಿಮಗೆ ಇಷ್ಟು ಡಿಮ್ಯಾಂಡ್ ಇರ್ಬೇಕಾದ್ರೆ ಹ್ಯಾವ್ ಯು ಎವರ್ ಥಾಟ್ ಆಫ್ ಕೀಪಿಂಗ್ ಇಟ್ ಇನ್ ಎನಿ ಅದರ್ ಶಾಪ್ಸ್? ಇವಾಗ ಬೇರೆ ಅಂಗಡಿಗಳಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂತ ಇರುತ್ತಲ್ಲ, ಇವಾಗ ಆ ಥರದ್ದೇನ ಮಾಡ್ಕೊಂಡಿದ್ದೀರಾ? ಸೊ ಅದನ್ನು ಶಾಪಿಗೆ ಕೊಡಬೇಕು ಅಂದರೆ ಯು ನೀಡ್ ಅ ಲಾರ್ಜ್ ಸ್ಕೇಲ್ನಲ್ಲಿ ಮಾಡಬೇಕು. ಸ್ವಲ್ಪ ಕೊಟ್ಟು ಸ್ಯಾಂಪಲ್ ಕೊಡ್ತೀನಿ ಅಂತ ತುಂಬ ಜನ ಕೇಳಿದ್ರು. ಬಟ್ ನನಗೆ ಲೇಬರು ಮಾಡೋದೆಲ್ಲ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನಾಳೆ ಎಲ್ಲಾದರೂ ಎಕ್ಸ್ಟ್ರಾ ಜಾಸ್ತಿ ಕೇಳಿಬಿಟ್ರೆ ನನಗೆ ಟೈಮ್ ಬೇಕು. ಸೊ ಅವ್ರಿಗೆ ಅವಾಗ ಟೈಮ್ ಕನ್ಸೈನ್ಮೆಂಟು, ಅವ್ರಿಗೆ ನೀವು ಬೇಗ ಕೊಡಬೇಕು, ಅದು ಇದು ಈ ಥರ ಎಲ್ಲ ಬೇಡ ಅಂತ ನಾನು ಶಾಪ್ಗಳು ಕೊಟ್ಟಿಲ್ಲ. ಐ ಆಮ್ ಹ್ಯಾಪಿ. ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಹಂಗಂಗೆ ತಗೋತಾ ಇದ್ದಾರಲ್ಲ, ಇಟ್ಸ್ ಎನಫ್. ಹಾಂ, ಐ ನೋ. ಸೊ ಯು ಆರ್ ಬೇಸಿಕಲಿ doing it for people who are actually asking you to do, which is mostly your inner circle. Yeah. ಅಲ್ಲ? So ಅಲ್ಲ, ಸರ್ಕಲ್ ಅಂದ್ರೆ ಏನಾಗ್ಬಿಡುತ್ತೆ, friends. Yes. ಆ ಥರ ಥ್ರೂ ಎಲ್ಲ ಹೋಗ್ತಾ ಇದೆ. ದಟ್ಸ್ ಇನಫ್. ಐ ಆಮ್ ಹ್ಯಾಪಿ. Good. So if we have to talk about these dishes specifically, ನಿಮ್ಮದೇ ಆದಂಥ ನಿಮಗೆ ಯಾವ್ದಾನ ಒಂದು ಫೇವ್ರೆಟ್ ಇದೆಯಾ ನೀವು ಮಾಡೋ ಅಂಥ ಅಷ್ಟು ಅಡುಗೆನಲ್ಲಿ? ಇಟ್ಸ್ ಅ ಡಿಫಿಕಲ್ಟ್ ಕ್ವಶನ್. ಬಿಕಾಸ್ ನನ್ನ ಕೈಯಿಂದು ಸುಮಾರು ಐಟಮ್ಸ್ ಎಲ್ಲರೂ ಇಷ್ಟಪಡ್ತಾರೆ. ಲೈಕ್ ಮಸಾಲೆ ದೋಸೆ, ಬಿಸಿಬೇಳೆ ಬಾತು ಆ್ಯಂಡ್ ಪುಳಿಯೋಗರೆ, ಹ್ಯಾಂಡ್ಸ್ ಡೌನ್. ಸೊ ಈ ಥರ ಎಲ್ಲ ಐಟಮ್ ತುಂಬ ಇಷ್ಟಪಡ್ತಾರೆ. ಎಸ್ಪೆಷಲಿ ನಂಗೆ ಗೊತ್ತಾಗಿದ್ದು ಯಾವಾಗ, ನಿಮಗೆ ಯಾವ್ದು ಇಷ್ಟ ಚಿತ್ರ? ಟು ಟೆಲ್ ಯು ಫ್ರಾಂಕ್ಲಿ, ಐ ಈಟ್ ಎವ್ರಿಥಿಂಗ್. ನಾ ಎಲ್ಲ ಎಂಜಾಯ್ ಮಾಡ್ತೀನಿ. ಒಂದೇ ಒಂದು ಡಿಶ್ಶು ಅಂತ ಹೇಳೋಕ್ಕಾಗಲ್ಲ. ಐ ಎಂಜಾಯ್ ಎವ್ರಿಥಿಂಗ್. ತುಂಬ ಹೇಳಬೇಕು ಅಂದರೆ ಐ ಲೈಕ್ ಬಿಸಿಬೇಳೆ ಬಾತ್. ಹೌದಾ? ಐ ಎಂಜಾಯ್. ತುಂಬ ಆಸೆಯಾಗಿ ತಿಂತೀನಿ. ಅದ್ರಲ್ಲೂ ಸ್ಪೆಷಲಿ ಅದ್ರ ಮೇಲ್ಗಡೆ ನೀಟಾಗಿ ಬೂಂದಿ ಕಾಳೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ, ಸೈಡ್ನಲ್ಲಿ ಒಂಚೂರು ರಾಯ್ತಾ ಆಗಲಿ, ಮೊಸರು ಬಜ್ಜಿ ಥರ ಇಲ್ಲ ಚಿಪ್ಸು, ಇದು ಕಾಂಬಿನೇಷನ್ ಚೆನ್ನಾಗಿರತ್ತೆ ಒಂಥರ. ಸೂಪರ್. ಚಿತ್ರ, ಇವಾಗ ಸಪೋಸಿಂಗ್ somebody wants to also start off something like this, what you have done as a home chef, what advice would you give those youngsters or the beginners? ಹೇಳ್ತಾರಲ್ಲ ಒಂದು ಮಾತು, ಐ ಥಿಂಕ್ ಐ ಕ್ಯಾನ್ ಟೆಲ್ ಯು ಇನ್ ಹಿಂದಿ, किसी भी काम को करने के लिए 10 बार सोचना नहीं, शुरू करो, अपने आप सब बढ़िया हो जाएगा. अच्छा, तो everything will fall in place. Definitely. And that too food. जीना है तो खाना भी है ना. अच्छा जी. तो फिर खाने के लिए काय को 10 बार सोचना. चालू करो सब करना काम. और स्पेशली when you are having a passion to eat, I think if you are having interest, you can start very well. Chitra, if you have to give advice to any of these youngsters or beginners as to what are the things that they should really be watching out for, that they should not make that mistake, if at all you have done, would you like to share them? Yeah, that's what I wanted to tell them, that without measurement, without planning, please don't start. At least some level. And you just see that what people they like more. ಜಾಸ್ತಿ ಇಷ್ಟಪಡೋರು ಇದ್ರೆ ಅವ್ರಿಗೆ ಸ್ವಲ್ಪ ಅವ್ರ ಪ್ರಕಾರನೇ ಮಾಡೋದು ಕಲೀರಿ. ಓಕೆ. ಯಾಕಂದರೆ ನೀವು ಚಟ್ನಿ ಪುಡಿ ಫಾರ್ ಎಕ್ಸಾಂಪಲ್ ಮಾಡ್ತೀರಾ ಅಂದ್ಕೊಳ್ಳಿ, ನೀವು ಖಾರ ಕಮ್ಮಿ ತಿಂತೀರಾ, ಆವಾಗ ಡಿಪೆಂಡ್ ಏನಾಗುತ್ತೆ, ನಾವು ಗುಂಟೂರು ಬ್ಯಾಡಿಗೆ ಶುರು ಮಾಡ್ತೀವಲ್ಲ, ನಿಮಗೆ ಗೊತ್ತಿರಲ್ಲ ಖಾರ ಯಾವುದ್ರಲ್ಲಿ. ಸೊ ಮುಂಚೆ ತಿಳ್ಕೋಬೇಕು ಆ ವಿಷಯ. ಸೊ ನೀವು ಜಾಸ್ತಿ ಖಾರ ಬೇಡ ಅಂದರೆ, ಎಸ್, ನೋ, ಯಾಕೆ ಅದ್ರ ಗುಂಟೂರಿನಲ್ಲಿ ಖಾರ ಬರುತ್ತೆ,
ಟೇಸ್ಟು ಕೊಡುತ್ತೆ, ಬಟ್ ನಿಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರು ಕೊಡುತ್ತೆ, ಟೇಸ್ಟು ಕೊಡುತ್ತೆ. ಸೊ ಬ್ಯಾಡಿಗೆ ಖಾರ ಕಮ್ಮಿ ಇರುತ್ತೆ, ಕಲರ್ ಚೆನ್ನಾಗಿ ಕೊಡುತ್ತೆ. ಸೊ ಈ ಥರ ವ್ಯತ್ಯಾಸಗಳು ಪದಾರ್ಥಗಳಲ್ಲಿ ತಿಳ್ಕೋಬೇಕು ಫಸ್ಟು. ಅದಾದ್ಮೇಲೆ ಮಾಡಿದ್ರೆ ಐ ಥಿಂಕ್ ಯು ವಿಲ್ ನಾಟ್ ಹ್ಯಾವ್ ಎನಿ ಇಶ್ಯೂಸ್. ಸೊ ಈ ಥರ ಮಾಡುವಾಗ ಈ ಒಂದು 2-3 ವಿಷಯಗಳು ಚೆನ್ನಾಗಿ ತಿಳ್ಕೋಬೇಕು. ಆ್ಯಂಡ್ ಯಾರು ಹೆಂಗೆ ಕೇಳ್ತಾರೋ ನೀವು ನನ್ನ ಪ್ರಕಾರ ನೋಡಿದ್ರೆ ಕಸ್ಟಮೈಸ್ ಮಾಡಿಕೊಟ್ರೆ ಐ ಥಿಂಕ್ ಇಟ್ಸ್ ಗುಡ್. ಯಾಕೆ ಗೊತ್ತಾ, ನೀವು ಇಷ್ಟಪಟ್ಟು ತಿಂತಾ ಇರೋವಾಗ ನಿಮ್ಮ ಪ್ರಕಾರ ನಾನು ಮಾಡ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಒಬ್ಬರು ಕಸ್ಟಮರ್ ಸಿಕ್ಕಿದ್ರು ನಮಗೆ, ಅವರಂದ್ರು ಆಂಟಿ ನನಗೆ ಶೇಂಗಾ ಚಟ್ನಿ ಪುಡಿ ಬೇಕು ಅಂದರು. ನಾನು ಮಾಡಿರಲಿಲ್ಲ. ಅವರಂದ್ರು ಆಂಟಿ ಶುರು ಮಾಡಿ, ನೀವು ಎಲ್ಲನೂ ಚೆನ್ನಾಗಿ ಮಾಡ್ತಿರಲ್ಲ, ಇದನ್ನು ಮಾಡಿ. ಸರ್ ಫೈನ್, ಐ ವಿಲ್ ಟ್ರೈ. ಬಿಕಾಸ್ ಯಾರಾದರೂ ಏನಾದರೂ ಹೇಳಿದ್ರೆ ನಾನು ಇಲ್ಲ ಅಂತ ಹೇಳೋ ಅಭ್ಯಾಸ ಇಲ್ಲ ನನಗೆ. ಸೊ ನಾನೇನು ಮಾಡಿದೆ, ಆಯ್ತಮ್ಮ ಮಾಡ್ಕೊಡ್ತೀನಿ ಅಂದೆ. ಫಸ್ಟ್ ಟೈಮ್ ಮಾಡಿಕೊಟ್ಟಾಗ ಶಿ ಗಿವ್ ಮಿ ಸಜೆಷನ್ ಆ್ಯಂಡ್ ಆಲ್ವೇಸ್ ಐ ಲೈಕ್ ಸಜೆಷನ್ಸ್. ಸೊ ಅವಳೇನಂದ್ಲು, ಆಂಟಿ ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ, ಬಟ್ ಓನ್ಲಿ ಸ್ವಲ್ಪ ಕೋರ್ಸ್ ಆಗಿ ಮಾಡಿ ಅಂತಂದ್ರು. ಯಾಕಂದರೆ ಕಡಲೆಕಾಯಿ ಬೀಜ ಬೇಗ ಪುಡಿ ಆಗಿಬಿಡುತ್ತೆ. ಸೊ ಅದನ್ನೊಂದು ಸ್ವಲ್ಪ ಕೋರ್ಸಾಗಿ ಮಾಡಿ. ಆ್ಯಂಡ್ ನನಗೆ ಗಾರ್ಲಿಕ್ ಬೇಕು, ಸ್ವಲ್ಪ ಗಾರ್ಲಿಕ್ ಹಾಕ್ಬಿಡಿ. ಸೊ ಈ ಥರ ನೀವು ಅವ್ರ ಸಜೆಷನ್ ತೊಗೊಂಡು ಅವ್ರ ಪ್ರಕಾರ ನೀವು ಕಸ್ಟಮೈಸ್ ಮಾಡಿಕೊಟ್ರೆ ಐ ಥಿಂಕ್ ಅದಕ್ಕಿಂತ ಯಾವುದು ಖುಷಿ ಇಲ್ಲ. ಅವ್ರ ಖುಷಿ, ಹಬ್ಬ ಆಂಟಿ ಬಾಯ್ನಲ್ಲಿ ನೀರು ಬರ್ತಾ ಇದೆ, ಹಂಗೆ ಬಂತು ಮನೆಗೆ. ಸೊ ಈ ಥರ ಮಾಡೋದ್ರಲ್ಲಿ ಯು ಶುಡ್ ನೋ ಅವ್ರ ಕಸ್ಟಮರ್ ಟೇಸ್ಟು ಕೇಳ್ಕೊಳ್ಳಿ. ತುಂಬಾ ಪರ್ಸನಲ್ ಟಚ್ ಹ್ಯಾಸ್ ಟು ಬಿ ದೇರ್. ಎಸ್ ಅದು ಮನಸಾರ ಯಾವ್ದಾದ್ರು ಪದಾರ್ಥ ಮಾಡಿದ್ರೆ ಯಾವತ್ತೂ ಕೆಡಲ್ಲ. ಆ್ಯಂಡ್ ಯಾವತ್ತೂ ಏನು ಕೆಲಸ ಮಾಡಬೇಕಾದ್ರೂ ದಿಲ್ ಸೆ ಕರೋ, ದಿಲ್ ಸೆ ಬಾಟೋ, ದಿಲ್ ಸೆ ಸಬ್ಕೋ ಖುಷ್ ರಖೋ. ಸೂಪರ್. ದಟ್ಸ್ ಆಲ್ ಐ ಲರ್ನ್ಡ್ ಇನ್ ಮೈ ಲೈಫ್. ಸೂಪರ್. ಚಿತ್ರ, ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಇನ್ ದಿಸ್ ಒನ್? ಈಗ ಇಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಹೋಗಿದೆ. You have any big plans for future? For time being, I have not kept any future plan. As and when it comes, I'll keep doing. ನನ್ಗೆ ಯಾವಾಗವರೆಗೂ ದೇವ್ರ ಶಕ್ತಿ ಕೊಟ್ಟಿರ್ತಾನೋ ನಾನು ಅಲ್ಲಿವರೆಗೂ ಮಾಡೋಣ ಅಂತ. ಒಳ್ಳೆ ಲಾರ್ಜ್ ಸ್ಕೇಲ್ನಲ್ಲಿ ಮಾಡಿಕೊಂಡು ನಾನು ತುಂಬ ಫೇಮಸ್ ಆಗಬೇಕು ಅಂತ ಏನೂ ನನಗೆ ಆಸೆ ಇಲ್ಲ. ನನ್ನ ಸರ್ಕಲ್ನಲ್ಲಿ ನಮ್ಮ ತಿಳಿದಿರೋರ ಜನಗಳು ಇಷ್ಟಪಡೋವರೆಗೂ ನನ್ನ ಕೈನಲ್ಲಿ ಶಕ್ತಿ ಆಗೋವರೆಗೂ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಏನೂ ಆ ಥರ ಫ್ಯೂಚರ್ ಪ್ಲ್ಯಾನ್, ಬಿಗ್ ಪ್ಲ್ಯಾನ್ ಏನೂ ಇಟ್ಕೊಂಡಿಲ್ಲ. ಓಕೆ, ಇಫ್ ದಿಸ್ ಇಸ್ ನಾಟ್ ಅ ಟ್ರೇಡ್ ಸೀಕ್ರೆಟ್, ಆರ್ ಇಫ್ ದಿಸ್ ಇಸ್ ಸಮಥಿಂಗ್ ದಟ್ ಯು don't mind sharing, I would just ask you to explain how this puliyogre gojju has to be used while mixing it with rice. Adanna ಹೇಳ್ಕೊಡ್ಬೋದಾ? ಧಾರಾಳವಾಗಿ. ನಥಿಂಗ್, ನೋ ಟ್ರೇಡ್ ಸೀಕ್ರೆಟ್ ಎಟ್ ಆಲ್. ಕಲಿಯೋರು ಎಲ್ಲರೂ ಕಲಿಬೋದು, ಏನು ಬೇಕಾದರೂ ಹೇಳ್ತೀನಿ ನಾನು. ಮೆಜರ್ಮೆಂಟ್ ನನಗೆ ಒಂದೊಂದು ಸತಿನೂ ಪ್ರತಿ ಸತಿ ವೆನ್ ಐ ಮೇಕ್ ದಟ್ ಪುಳಿಯೋಗರೆ ಫ್ರಮ್ ದ ಗೊಜ್ಜು ದಟ್ ಯು ಹ್ಯಾವ್ ಗಿವನ್ ಅಸ್, ನನಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸು ಫ್ಯಾಮಿಲಿ ಕೇಳಿದ್ದಾರೆ, ಹೌ ಡು ಯು ಗೆಟ್ ದಿಸ್ ಟೇಸ್ಟ್ ಅಂತ. ಬಿಕಾಸ್ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಪ್ರೊಸೀಜರ್ ಫ್ರಮ್ ಯು ಆ್ಯಂಡ್ ದೆನ್ ಯು ಹ್ಯಾವ್ ಟಾಟ್ ಮೀ ಹೌ ಟು ಆ್ಯಕ್ಚುಲಿ ಮಿಕ್ಸ್ ಇಟ್, ವಾಟ್ ಈಸ್ ಟು ಬಿ ಡನ್ ಅಂತ. ಸೊ ಇದನ್ನು ಪ್ರತಿ ಸತಿ ನನಗೆ ಹೇಳ್ಕೊಡೋವಾಗ ಐ ಡೋಂಟ್ ನೋ, ಸಮ್ಟೈಮ್ಸ್ ಐ ಫೀಲ್ ಮೇ ಬಿ ಐ ವಿಲ್ ಮಿಸ್ ಔಟ್ ಆನ್ ಒನ್ ಸ್ಟೆಪ್ ಏನೋ, ಆವಾಗ ಮತ್ತೆ ನಾನು ತಪ್ಪು ಹೇಳ್ದಂಗೆ ಆಗುತ್ತೆ. ಸೊ ಐ ಥಾಟ್ ಫಾರ್ ರೆಕಾರ್ಡ್ ಕ್ಯಾನ್ ವಿ ಜಸ್ಟ್ ಹ್ಯಾವ್ ಇಟ್ ಫ್ರಮ್ ದ ಪರ್ಸನ್ ಹರ್ ಸೆಲ್ಫ್ ಹೂ ಮೇಕ್ಸ್ ದ ಬೆಸ್ಟ್ ಪುಳಿಯೋಗರೆ ಅನ್ನ. ಖಂಡಿತ ಹೇಳ್ತೀನಿ, ಬಟ್ ಕ್ರೆಡಿಟ್ ಶುಡ್ ಗೋ ಟು ಮೈ ಮದರ್ ಇನ್ ಲಾ. ಪಕ್ಕಾ ಕೊಡೋಣ. ಅವ್ರು ಶಿ ಈಸ್ ನೋ ಮೋರ್, ಬಟ್ ಐ ಲರ್ನ್ ಫ್ರಮ್ ಹರ್, ರಿಯಲಿ ಥ್ಯಾಂಕ್ಸ್ ಟು ಹರ್ ವೇರ್ ಎವರ್ ಶಿ ಈಸ್ ದೇರ್. ಥ್ಯಾಂಕ್ ಯು ಅಮ್ಮ. ಸೊ ಅವರಿಂದ ನಾನು ಇಲ್ಲಿ ಕಲ್ತಿರೋದು, ಅವ್ರು ಮಾಡೋದು ನಾನು ಅವರಿಂದ ಕಲ್ತಿರೋದು, ಮಿಕ್ಸ್ ಮಾಡೋದು ಅವರಿಂದ ಕಲ್ತಿದ್ದು. ದರ್ ಇಸ್ ನೋ ಟ್ರೇಡ್ ಸೀಕ್ರೆಟ್. ಐ ಆಮ್ ರೆಡಿ ಟು ಗಿವ್. ಶಾಲ್ ಐ ಸ್ಟಾರ್ಟ್? ಎಸ್. ಓಕೆ. ಸೊ ಈ ಪುಳಿಯೋಗರೆ ಗೊಜ್ಜು ಫಸ್ಟ್ ಮಾಡೋದು ಹೇಳ, ಕಲ್ಸೋದು ಹೇಳ? ಕಲ್ಸೋದು ಎನಿವೇ ಈಸ್ ಅವೈಲೇಬಲ್ ವಿತ್ ಯು, ಬಟ್ ನಮಗೆ ಬೇಕಾಗಿರೋದು ಅದನ್ನ ಮಿಕ್ಸ್ ಮಾಡೋದು ಹೆಂಗೆ ಕರೆಕ್ಟ್ ಆಗಿ. ಓಕೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅನ್ನ ಮಾಡೋವಾಗ ಉದುದ್ರಾಗಿ ಮಾಡ್ಕೋಬೇಕು. ಅನ್ನ 100% ಉದುರಾಗಬೇಕು. ಉದುರು ಮೀನ್ ಒಂಥರ ತುಂಬ ಕಾಳು ಬೇಡ, ಸುಮಾರಾಗಿರಲಿ ಅಂತ. ಆ ಮಿಕ್ಸ್ ಮಾಡ್ಕೊಂಡು ಅದನ್ನು ಉದುರನ್ನ ಒಂದು ಪರಾತ್ನಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ಏನು ಮಾಡಬೇಕು ಅಂದರೆ ಅದ್ರ ಮೇಲ್ಗಡೆ ನಾವು ಮಾಡೋ ಸ್ಪೆಷಲಿ ರಸಮ್ ಪೌಡರ್, ಹೆಬ್ಬಾರೈಂಗಾರ್ ರಸಮ್ ಪೌಡರ್ ಹಾಕಿದ್ರೇ ನಿಮ್ಗೆ ಆ ಟೇಸ್ಟ್ ಬರೋದು. ಕರೆಕ್ಟ್. ಅದನ್ನು ಉದುರಿಸ್ಬಿಟ್ಟು ಹಸಿ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಅದನ್ನು ಉದುರಿಸ್ಬಿಟ್ಟು ಅನ್ನನ್ನ ಅದ್ರ ಮೇಲ್ಗಡೆ ಕವರ್ ಮಾಡ್ಕೊಂಬಿಡಿ. ಜಸ್ಟ್ ಫಾರ್ 10 to
10 minutes ಮ್ಯಾಕ್ಸಿಮಮ್ ಅಂತ ಇಟ್ಕೊಳ್ಳಿ. ಅದನ್ನು ಕವರ್ So, ಮಾಡಿ ಹಸಿ ಕರಿಬೇವು. ಹಸಿ ಫ್ರೆಶ್ ಆಗಿರಬೇಕು. ಈ ಒಣಗಿರೋದೆಲ್ಲ ಹಾಕಿದ್ರೆ ಟೇಸ್ಟ್ ಬರಲ್ಲ. ಒಣಗಿರೋದೆಲ್ಲ ನಿಮ್ಮ ಪುಡಿಗೆ ಹಾಕೊಳ್ಳಿ ಚಲೆಗ. ಬಟ್ ಇದನ್ನ ಏನು ಮಾಡಬೇಕು, ಫ್ರೆಶ್ ಆಗಿರೋದನ್ನ ಹಾಕಿಬಿಟ್ಟು ಮುಚ್ಚಿಬಿಡಬೇಕು. ಒಂದು 10-15 ನಿಮಿಷ ಮುಚ್ಚಿ. ಜಾಸ್ತಿ ಅಂದರೂ ನಿಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ 10 ನಿಮಿಷನಾದರೂ ಮುಚ್ಚಲೇಬೇಕು. ಅದನ್ನು ಆದರೆ ಏನಾಗುತ್ತೆ, ರಸಮ್ ಪೌಡರು ಕರ್ಬೇವಿನ ಸೊಪ್ಪು ಅರೋಮ ಅದರಲ್ಲಿ ಸೇರ್ಕೊಳ್ಳುತ್ತೆ. ಅದಾದ ಮತ್ತೆ ಈ ಕಡೆ ನೀವು ಇನ್ನೊಂದು ಕಡೆ ಏನು ಮಾಡಬೇಕು ಅಂದರೆ ಒಗ್ಗರಣೆ ಹಾಕೋಕ್ಕೆ. ನಾವು ಪುಳಿಯೋಗರೆ ಗೊಜ್ಜಿನಲ್ಲಿ ಏನೋ ಒಗ್ಗರಣೆ ಹಾಕಲ್ಲ. ಬಿಕಾಸ್ ಲಾಂಗ್ ರನ್ನಲ್ಲಿ ಇಡಬೇಕು ಅಂದರೆ ಅದಕ್ಕೆ ನೀವು ಒಗ್ಗರಣೆ ಹಾಕಿಬಿಟ್ರೆ ಈ ಕಡಲೆಕಾಯಿ ಬೀಜ ಅದು ಇದೆಲ್ಲ ಏನಾಗುತ್ತೆ, ಕಹಿ ಬಂದುಬಿಡುತ್ತೆ. ಕರೆಕ್ಟ್. ಸೊ ಅದಿಲ್ಲದೇನೆ ನಾನು ಚೆನ್ನಾಗಿ ಎಣ್ಣೆ, ಪ್ರಿಸರ್ವೇಟಿವ್ ಥರ ಎಣ್ಣೆ ಮತ್ತು ಉಪ್ಪು ಇದೆಲ್ಲ ಪ್ರಿಸರ್ವೇಟಿವ್ ಲೆವೆಲ್ನಲ್ಲಿ ಬರುತ್ತೆ. ಸೊ ಅದನ್ನು ಏನು ಮಾಡಬೇಕು ಅಂದರೆ ಆಮೇಲೆ ಒಗ್ಗರಣೆಗೆ ನೀವು ಕಡಲೆಕಾಯಿ ಬೀಜ, ಸಾಸಿವೆ ಈಸ್ ಆಪ್ಷನ್. ಆಮೇಲೆ ಕಡಲೆ ಬರುತ್ತಲ್ಲ, ಶುಂಠಿ ಮಾಡೋ ಕಡಲೆ, ಅದು ಹಾಕೋದು ಮೆಥಡ್ ಇದೆ. ಅದು ಹೆಂಗೆ ಅಂದರೆ ಆ ಕಡಲೆನ ನೀವೇನು ಮಾಡಬೇಕು, ನೆನೆಸ್ಬಿಟ್ಟು ಜಸ್ಟ್ ನೀರಿನಲ್ಲಿ ಹಾಕಿಬಿಟ್ಟು ನೆನೆಸ್ಬಿಟ್ಟು ತಕ್ಷಣ ನೀವು ಒಗ್ಗರಣೆಗೆ ಹಾಕಬೇಕು. ಆವಾಗಲೇ ಅದು ಪಟ ಅಂತ ಹೊಡೆಯುತ್ತೆ. ಇಲ್ಲದೆ ಅಂದರೆ ಕಲ್ಲು ಥರ ಸಿಕ್ಕಿಬಿಡುತ್ತೆ ಅದು. ದಟ್ ಈಸ್ ಅ ಟಿಪ್. ಕಡಲೆಕಾಯಿ ಬೀಜ ಮಾಮೂಲಿ ಎಲ್ಲರಿಗೂ ಗೊತ್ತು ಹೆಂಗೆ ಒಗ್ಗರಣೆ ಹಾಕೋದು ಅಂತ. ಆ್ಯಂಡ್ ಅಗೇನ್ ಗೋಡಂಬಿ ಹಾಕ್ತಾರಾ ಇದಕ್ಕೆ? ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಯಾಕೆ ಗೊತ್ತಾ ಇಷ್ಟಪಡಲ್ಲ, ಬಾಯಿಗೆ ಸಿಕ್ಕಿದ್ರೆ ಕಲ್ ಥರ ಆಗ್ಬಿಡತ್ತಲ್ಲ ಅಂತ. ಆ ಕಲ್ ಥರ ಏನಕ್ಕಾಗತ್ತೆ ಅಂದರೆ ಈ ತಪ್ಪು ಮಾಡ್ತಾರೆ ಅವರು. ನೀರನ್ನ ನೆನೆಸ್ಬಿಟ್ಟು ಎಣ್ಣೆಗೆ ಹಾಕಬೇಕು. ಅವಾಗ ಅದು ಚೆನ್ನಾಗಿ ಸಿಗತ್ತೆ ಬಾಯಿಗೆ. ಅವಾಗ ಕಲ್ ಥರ ಅನ್ಸಲ್ಲ. ಅದನ್ನು ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ನೀವು ಆಪ್ಷನಲ್ ಅಲ್ವಾ? ದಟ್ ಈಸ್ ಆಪ್ಷನಲ್. ಕಡಲೆ ಈಸ್ ಆಪ್ಷನಲ್. ಬಟ್ ಯಂಗ್ಸ್ಟರ್ ಚೆನ್ನಾಗಿರುತ್ತಲ್ಲ ಕಟಮ್ ಅಂತ ತಿನ್ನೋಕ್ಕೆ. ಸೊ ಕಡಲೆಕಾಯಿ ಬೀಜ ಹಾಕ್ಕೊಂಡು ನೀವು ಬೇಕಾದರೆ ಗೋಡಂಬಿನೂ ಹಾಕ್ಕೋಬೋದು. ಅದು ಆಪ್ಷನ್. ಹಾಕಿದ್ರೆ ಚಂದ. ಇಷ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ಗೊಜ್ಜಿನಲ್ಲಿ ಹೆಂಗಿದ್ರು ಎಣ್ಣೆ ಇರುತ್ತೆ. ನೀವು ಆಲ್ರೆಡಿ ಮೆಣಸಿನ ಪುಡಿ ಹಾಕಿದ್ದೀರಾ. ಅದಕ್ಕೆ ಏನು ಮಾಡಬೇಕು, ಈ ಗೊಜ್ಜನ್ನ ಅದಕ್ಕೆ ಹಾಕಿಬಿಟ್ಟು ಈ ಒಗ್ಗರಣೆ ಹಾಕಿರೋದು ಅದಕ್ಕೆ ಹಾಕಿಬಿಟ್ಟು ಲೈಟಾಗಿ ಕೈನಲ್ಲಿ ಕಲಿಸ್ಕೋಬೇಕು. ಒಬ್ಬೊಬ್ರು ಕೈನಲ್ಲಿ ಕಲ್ಸೋದು ಇಷ್ಟಪಡಲ್ಲ. ಬಟ್ ಯು ಮಸ್ಟ್ ಮಿಕ್ಸ್ ವಿತ್ ದ ಹ್ಯಾಂಡ್ ಓನ್ಲಿ. ಒಬ್ಬೊಬ್ರಿಗೆ ಏನು ಕೈ ಗಲೀಜಾಗ್ಬಿಡುತ್ತೆ ಅಂದ್ಕೋತಾರೆ. ಬಟ್ ಕೈನಲ್ಲೇ ಕಲ್ಸಿದ್ರೇನೆ ಆ ಪುಳಿಯೋಗರೆ ಟೇಸ್ಟ್ ಬರೋದು. ಚೆನ್ನಾಗಿ ಕೈನಲ್ಲಿ ಲೈಟಾಗಿ ಕಲಿಸ್ಬೇಕು. ಅದು ಕಲಿಸ್ತಾ ನಿಮಗೆ ಗೊತ್ತಾಗತ್ತೆ ಇದು ಎಣ್ಣೆ ಎಷ್ಟು ಬೇಕಾಗತ್ತೆ ಅಂತ. ಆಲ್ರೆಡಿ ಅದ್ರಲ್ಲಿ ಎಣ್ಣೆ ಇದೆ. ಬಟ್ ಉಪ್ಪು ನ್ಯಾಚುರಲಿ ಬೈ ಡಿಫಾಲ್ಟ್ ಹಾಕಲೇಬೇಕು. ಅದಕ್ಕೆ ನಾವು ಉಪ್ಪು ಹಾಕಿರ್ತೀವಿ. ಬಟ್ ಅನ್ನಕ್ಕೆ ಕಲಿಸಿದಾಗ ಉಪ್ಪು ಕಮ್ಮಿ ಆಗಿಬಿಡುತ್ತೆ. ಅದನ್ನು ಕಲಿಸ್ಕೊಂಡು ಹಂಗೆ ಮಾಡಬೇಕು. ದ ಲಾಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಟೇಸ್ಟ್ ಕೊಡೋಕ್ಕೆ ಇನ್ನೊಂದು ಏನು ಟಿಪ್ಪು ಅಂದರೆ ಒಣಕೊಬ್ಬರಿ, ಆಮೇಲೆ ಕಪ್ಪು ಎಳ್ಳು. ಈ ಕಪ್ಪು ಎಳ್ಳು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಕೊಬ್ಬರಿ ಎಲ್ಲರೂ ತಿಂದ್ಬಿಡ್ತಾರೆ. ಕಪ್ಪು ಎಳ್ಳು ಏನು ಮಾಡಬೇಕು ಅಂದರೆ ನೀರನ್ನ ನೆನೆಸಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಮರಳಿರುತ್ತೆ. ಅದನ್ನು ನೀವು ಚೆನ್ನಾಗಿ ಜಾಲಿಸ್ಕೊಂಡು ಆ ಎಳ್ಳನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಹಳೆ ಕಾಲದಲ್ಲಿ ನಮಗೆ ಗೋಣಿ ಚೀಲ ಬರೋದು. ಇವಾಗ ಗೋಣಿ ಚೀಲ ಯಾರೂ ಇಟ್ಕೊಳ್ಳಲ್ಲ, ಪ್ಲಾಸ್ಟಿಕದ್ ಬಂದುಬಿಟ್ಟಿದೆ. ಇವಾಗ ನಿಮ್ಮ ಹತ್ರ ಟರ್ಕಿ ಟೌಲ್ ಇರುತ್ತೆ. ಅದ್ರ ಮೇಲ್ಗಡೆ ಆ ಎಳ್ಳು ಹಾಕ್ಬಿಟ್ಟು ಅದನ್ನ ಉಜ್ಜಬೇಕು. ಅದು ಉಜ್ಜಿದ್ರೆ ಏನಾಗತ್ತೆ, ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಕಹಿ ಹೋಗ್ಬಿಡತ್ತೆ. ಅವಾಗ ಏನು ಮಾಡಬೇಕು, ಅದು ರೆಡಿ ಆದ ತಕ್ಷಣ ಏನು ಮಾಡಬೇಕು, ಇಲ್ಲಿ ಒಣಕೊಬ್ಬರಿನ ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆ ಒಣಕೊಬ್ಬರಿ ಮತ್ತು ಎಳ್ಳು ಒಂದೇ ಒಂದು ಸತಿ ಮಿಕ್ಸಿನಲ್ಲಿ ಡರ್ ಅನ್ಸ್ಬಿಡ್ಬೇಕು. ಒಂದೇ ಸತಿ ಜಸ್ಟ್ ಒಂದು ಸತಿ ತಿರ್ಗಿಸಿದ್ರೆ ಸಾಕು. ಆ ಎಳ್ಳನ್ನ ಲಾಸ್ಟ್ನಲ್ಲೆಲ್ಲ ಕಂಪ್ಲೀಟ್ ಇನ್ನೇನು ಕಲ್ಸಾಯ್ತು ಅನ್ನೋವಾಗ ಮೇಲಿಂದ ಉದುರಿಸಿ ಅದನ್ನು. ಯಾರು ಎಳ್ಳು ಇಷ್ಟಪಡಲ್ವೋ ಅವ್ರು ಬರೀ ಕೊಬ್ಬರಿನ ಹಾಗೆ ಚೂರು ಪುಡಿ ಮಾಡಿಬಿಟ್ಟು ಹಾಕ್ಬೋದು, ಇಲ್ಲ ಹಾಗೆ ತುರಿದ್ಬಿಟ್ಟು ಹಾಕ್ಬೋದು. ಸೂಪರ್. ದಟ್ ಈಸ್ ತುಂಬ ಸಪ್ರೇಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಅದರಲ್ಲಿ. ಇದಿಷ್ಟು ಮಾಡಿಬಿಟ್ರೆ ನೆಕ್ಸ್ಟ್ ಡೇ ತಿಂದರೆ ಇನ್ನೂ ಚಂದ. ಅವತ್ತೇನೋ ನೀವು ಇಷ್ಟಪಟ್ಟು ತಿಂದು ಬಿಡ್ತೀರಾ, ನೆಕ್ಸ್ಟ್ ಡೇ ಬರುತ್ತಲ್ಲ ಟೇಸ್ಟು, ಆಹಾ ಏನು ಸೊಗಸಾಗಿರುತ್ತೆ ಅನ್ಬೇಕು. ಫ್ಯೂ ಐಟಮ್ಸ್ ಆರ್ ಗುಡ್ ಲೈಕ್ ದಟ್. ಬಿಸಿಬೇಳೆ ಬಾತು ಅಷ್ಟೇ, ನೆಕ್ಸ್ಟ್ ಡೇ ತಿನ್ನಿ ನೀವು, ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಬಿಸಿಬೇಳೆ ಬಾತು. ಅದ್ವಾಗ ಏನಾಗುತ್ತೆ, ಇದೆಲ್ಲ ನಾವು ಐಟಮ್ಸ್ ಹಾಕಿದ್ದೀವಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನೆಕ್ಸ್ಟ್ ಡೇ ತೆಗಿಬೇಕಾ? ಫ್ರಿಜ್ನಲ್ಲಿ ಇಡೋದು ಬೇಕಿಲ್ಲ, ಆಚೆ ಕಡೆನೇ ಇಡ್ಬೋದು. ಫ್ರಿಜ್ನಲ್ಲಿ ಒಂದು ಸತಿ ಐಟಮ್ ಹೋದರೆ ಗಾನ್ ಕೇಸ್. ಅದ್ರ ಒರಿಜಿನಲ್ ಟೇಸ್ಟೇ ಹೋಗ್ಬಿಡತ್ತೆ. ಏನಿಟ್ರು ಅಷ್ಟೇ, ವಿಧಿ ಇಲ್ಲ. ಇವಾಗ ತಂಗಳ ಬಾಕ್ಸ್ನಲ್ಲಿ ಇಡ್ತೀವಿ ನಾವು. ಬಟ್ ನಿಜ ಆಚೆ ಕಡೆ ಇಟ್ಟು ಒಂದು ದಿವಸ ಮ್ಯಾನೇಜ್ ಮಾಡ್ಬೋದು ಅದನ್ನು. ಆ್ಯಂಡ್ ಏನಕ್ಕೆ ಅಂದರೆ ಇನ್ನೊಂದು, ಕೈನಲ್ಲಿ ಕಲಿಸ್ತೀವಲ್ಲ ನಮಗೆ ಮನ್ಸಿಗೆ ಕೆಟ್ಟೋಗಿರುತ್ತೋ ಏನೋ, ಪುಳಿಯೋಗರೆ ಕೆಡಲ್ಲ. ಅದು ನಾನು ಮಾಡೋ ಗೊಜ್ಜಂತೂ ಖಂಡಿತ ಕೆಡಲ್ಲ. ಫಾರ್ ಆಲ್ ಆಫ್ ಯು ಹೂ ಆರ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್, 100% I vouch for this, that she makes the best puliyogre gujju and sarin pudi. For this puliyogre madlike kindly note and then
ಕಾಂಟ್ಯಾಕ್ಟ್ ಹರ್. ಪುಳಿಯೋಗರೆದು ಜೊತೆನಲ್ಲೇ ಸಿಸ್ಟರ್ ಥರ ನಡ್ಕೊಂಡು ಬರೋದು ಸಕ್ಕರೆ ಪೊಂಗಲ್. ಆ ಸಕ್ಕರೆ ಪೊಂಗಲ್ದು ಒಂಚೂರು ರೆಸಿಪಿ ಕರೆಕ್ಟಾಗಿ ಹೇಳ್ಕೊಟ್ಬಿಡ್ತೀರಾ ಪ್ಲೀಸ್? ಸಕ್ಕರೆ ಪೊಂಗಲ್ದು ಹೆಂಗೆ ಅಂದರೆ 2 ಥರ ಮಾಡ್ತಾರೆ ಅದನ್ನು. ಒಂದು ಬರೀ ಅನ್ನ ಬೇಯಿಸ್ಕೊಂಡ್ಬಿಡ್ತಾರೆ, ಈ ಕಡೆ ಬೆಲ್ಲದ ಪಾಕ ಮಾಡ್ಕೊಂಡ್ಬಿಟ್ಟು ಸೋದಿಸ್ಕೋಬೇಕು, ಯಾವತ್ತೂ ಬೆಲ್ಲ ಸೋದಿಸ್ಕೋಬೇಕು. ಒಬ್ಬೊಬ್ರು ಪಾಕ ಮಾಡಿಕೊಂಡು ಅನ್ನ ಅದಕ್ಕೆ ಹಾಕ್ತಾರೆ. ಇನ್ನೊಂದು ಮೆಥಡ್ ಏನು ಅಂದರೆ ಅನ್ನದ ಜೊತೆ ಹೆಸರುಬೇಳೆ ಕುಕ್ ಮಾಡಿಕೊಂಡು ಒಂಚೂರು ಹಾಲು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಡ್ಬೋದು. ಈ ಕಡೆ ಬೆಲ್ಲ ಸೋದಿಸ್ಕೊಂಡು ಅದ್ರಲ್ಲಿ ನೀವು ಅನ್ನ ಹೆಸರುಬೇಳೆ ಪಾಯಸ ಇದು ಮಾಡಿದ್ದೀರಲ್ಲ ಕುಕ್ಕರ್ನಲ್ಲಿಟ್ಟು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಗೊಟಾಯಿಸ್ಬಿಡ್ಬೋದು. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನೀವು. ಆಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಕಕ್ಕೆ ಹೋಗ್ಬೇಡಿ, ಒಣಕೊಬ್ಬರಿ ಹಾಕಬೇಕು. ಹೌದು, ಒಣಕೊಬ್ಬರಿ ಹಾಕಿದ್ರೆ ಚಂದ. ದೆನ್ ಗಾರ್ನಿಷಿಗೆ ನೀವೇನು ಬೇಕಾದರೂ ಡ್ರೈ ಫ್ರೂಟ್ಸ್ ಹಾಕೋಬೋದು. ಇನ್ನೊಂದೊಂದು ಸ್ಮಾಲ್ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದರೆ ಆ ಪಚ್ಚ ಕರ್ಪೂರ ಹಾಕಿದ್ರೆ ಒಂಚೂರು ಚೆನ್ನಾಗಿರುತ್ತೆ. ಅದನ್ನು ತಿನ್ನೋಕ್ಕೆ ಒಂಥರ ಘಮ್ ಅಂತಿರುತ್ತೆ. ಐ ಥಿಂಕ್ ಯು ರಿಮೆಂಬರ್ ದೇವಸ್ಥಾನದಲ್ಲೂ ತೀರ್ಥ ಕೊಟ್ಟಾಗ ಹಾಕ್ತಾರಲ್ಲ, ಅದೊಂಥರ ಚೂರು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಸಕ್ಕರೆ ಪೊಂಗಲ್ನಲ್ಲಿ ಅದು ಮರೀದೆ ಹಾಕಿದ್ರೆ ಚಂದ. ಆ್ಯಂಡ್ ತುಂಬ ನೀವು ಇನ್ನೂ ಅದಕ್ಕೆ ಕಲರ್ ಕೊಡಬೇಕು ಅಂದರೆ ಸ್ಯಾಫ್ರಾನ್ ಹಾಕ್ಬೋದು, ಕೇಸರಿ ಹಾಕ್ಕೋಬೋದು. ಹಂಗೆ ಮಾಡಿದ್ರೆ ಸಕ್ಕರೆ ಪೊಂಗಲು ತುಂಬ ಚೆನ್ನಾಗಿ ಬರುತ್ತೆ. ಹೇಳ್ತೀವಿ ಸಕ್ಕರೆ ಅಂತ, ಬಟ್ ಬೆಲ್ಲದ್ದೇ ಚಂದ. ಹೌದು, ಸಕ್ಕರೆ ಹಾಕಿದ್ರೆ ನಿಮ್ಗೆ ಆ ಒರಿಜಿನಲ್ ಟೇಸ್ಟ್ ಬರಲ್ಲ. ಆ್ಯಂಡ್ ಆದಷ್ಟು ಸ್ವಲ್ಪ ಕೈ ಎತ್ತಿ ತುಪ್ಪ ಹಾಕೋದು ಕಲಿಬೇಕು. ಏನಕ್ಕೆ ಅಂದರೆ ಅಯ್ಯಯ್ಯೋ ತುಂಬ ಫ್ಯಾಟು ಅದು ಇದು ಅಂತಂದರೆ ಟೇಸ್ಟ್ ಬರಲ್ಲ. ದೋಸ್ ಹೂ ಆರ್ ವೆರಿ ಪರ್ಟಿಕ್ಯುಲರ್ ಫಾರ್ ಟೇಸ್ಟ್, ದೇ ಶುಡ್ ಫಾಲೋ ದಿಸ್. ಚೆನ್ನಾಗಿ ತುಪ್ಪ ಹಾಕಬೇಕು. ಈವನ್ ಬಿಸಿಬೇಳೆ ಬಾತ್ಗೆ, ಸಾರಿಗೆ, ಎಲ್ಲದಕ್ಕೂ ಈ ಥರ ಸ್ವಲ್ಪ ಟಿಪ್ಸ್ಗಳಿದೆ. ಅದನ್ನು ಫಾಲೋ ಮಾಡಿದ್ರೆ ಐ ಥಿಂಕ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಡುಗೆ. ಬಾಕಿ ನೀವು ಬಿಸಿಬೇಳೆ ಬಾತ್ ಆಗಲಿ, ಪುಳಿಯೋಗರೆ ಗೊಜ್ಜಾಗಲಿ, ಬಾಕಿ ಯಾವ ಪುಡಿನಲ್ಲಾದರೂ ಆಗಲಿ ಸ್ವಲ್ಪ ಹಿಂಗೆ ಹಾಕಿದ್ರೆ ಚಂದ ಅದರದ್ದು. ಆ ಅರೋಮಾ ಬರುತ್ತಲ್ಲ ಹಿಂಗಿಂದು, ರಿಯಲಿ ಯು ವಿಲ್ ಎಂಜಾಯ್. ಬಟ್ ಐ ಕೇಮ್ ಟು ನೋ ಫ್ರಮ್ ಸೋ ಮೆನಿ ಪೀಪಲ್ ಹಿಂಗೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಇಷ್ಟ ಯಾರು ಪಡ್ತಾರೋ ಹಾಕಿದ್ರೆ ಇಟ್ಸ್ ರಿಯಲಿ ಗುಡ್. ಇಟ್ಸ್ ಗುಡ್ ಫಾರ್ ಡೈಜೆಷನ್ ಆಲ್ಸೋ. ಆ್ಯಂಡ್ ಒಳ್ಳೇದು, ಹೆಲ್ತ್ಗೆ ತುಂಬ ಒಳ್ಳೇದು ಅದು. ಐ ರಿಮೆಂಬರ್ ಔಟ್ ಆಫ್ ಯುವರ್ ಕ್ವಶನ್ ಐ ಆಮ್ ಗಿವಿಂಗ್ ಒನ್ ಇನ್ಫಾರ್ಮೇಷನ್. ನಮ್ಮ ತಾತ ಪಕ್ಕದಲ್ಲಿ ಸಾರನ್ನು ತಿನ್ನೋವಾಗ ಈ ಹಿಂಗೆ ಬರೋದು ನೋಡಿ, ಪಾಲ್ ಪೆರಂಗಾಯು ಅಂತಾರೆ ಅದಕ್ಕೆ, ಅದನ್ನ ಇಟ್ಕೊಂಡು ನೀರಿಗೆ ಸೇರಿಸ್ಕೊಂಡ್ಬಿಟ್ಟು ಸಾರಿಗೆ ಒಂದು ತೊಟ್ಟು ಹಾಕ್ಕೊಂಡು ತಿನ್ನೋರು. ಅಲ್ಲಿಂದ ನನ್ನ ತಲೆನಲ್ಲಿದೆ ಹೆಂಗೆ ಲೈಫ್ ಐ ಮೀನ್ ಊಟದಲ್ಲಿ ಎಫೆಕ್ಟ್ ಕೊಡುತ್ತೆ ಅಂತ. ಆ್ಯಂಡ್ ಡೈಜೆಷನ್ಗೆ ತುಂಬ ಒಳ್ಳೆಯದು. ಬಟ್ ಇಟ್ ಶುಡ್ ಬಿ ಸ್ವಲ್ಪ ಹಾಕೋಬೇಕು. ಅತಿ ಹಾಕೋಕೆ ಹೋದರೆ ಕಹಿ ಆಗ್ಬಿಡುತ್ತೆ. ಕರೆಕ್ಟ್. ಸೊ ದಿಸ್ ಇಸ್ ಅ ವೇ, ಸೋ ಮೆನಿ ಟಿಪ್ಸ್ ವಿ ಆರ್ ಲರ್ನಿಂಗ್ ಫ್ರಮ್ ಎಲ್ಡರ್ಸ್. I know. Chitra, thank you for sharing all these recipes, which I'm sure a lot of listeners will be benefited. I wanted to tell that also. ಯಾರ್ಯಾರು ಏನೇನು ಕಲಿಬೇಕು ಅಂತಿದ್ದಾರೋ ಯಾರು ಬೇಕಾದರೂ ನನ್ನ ಕೇಳ್ಬೋದು. ಐ ಆಮ್ ಆಲ್ವೇಸ್ ರೆಡಿ ಫಾರ್ sharing, and I'm teaching, helping. Super. ಬಿಕಾಸ್ ಹೆಲ್ಪ್ ಮಾಡೋದು ನಂದು ಐ ಥಿಂಕ್ ರಕ್ತದಲ್ಲೇ ಬಂದಿದೆ ಅಂತ ಹೇಳ್ಬೋದು. ಯಾರಿಗೆ ಏನು ಬೇಕಾದರೂ ಇಫ್ ಇಟ್ ಈಸ್ ಇನ್ ಮೈ ಕೆಪಾಸಿಟಿ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್. ಸೂಪರ್. ಸೊ ಫೈನಲಿ, ಟು ವೈಂಡ್ ಅಪ್ ದಿಸ್ ಪಾಡ್ಕಾಸ್ಟ್, ವಾಟ್ ವುಡ್ ಯು ವಾಂಟ್ ಟು ಟೆಲ್ ದ ಲಿಸ್ನರ್ಸ್? ಐ ಮೀನ್, ಇಫ್ ದೇ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಯು ಫಾರ್ ಎನಿ ಆಫ್ ಯೋರ್ products. So where is it available? And of course, I will give all those details in the description of the podcast. But other than that, if you have anything else to tell. बोलने के लिए तो बहुत कुछ है रजनी. बता दीजिए. बट ये क्या है कि मुझ तक पहुंचने के लिए किसी को कोई तकलीफ लेने की कोई ज़रूरत नहीं है. आप सिर्फ एक फ़ोन कॉल कीजिए और अपना ಪರಿಚಯ ದೀಜಿಯೇ. ನೀವು ನಿಮ್ಮ ವಿಷಯ ಹೇಳಿದ ತಕ್ಷಣ ನಿಮ್ಗೆ ಏನು ಬೇಕು ಅಂತ ಕೇಳಿ, ಖಂಡಿತ ನಾನು ನಿಮಗೆ ಸರ್ವಿಸ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಆ್ಯಂಡ್ ಸೆಂಡ್ ಇಟ್ ಟು ಯು. ಬಟ್ ಏನು ಅಂದರೆ ಸ್ವಲ್ಪ ನನಗೆ ಟೈಮ್ ಬೇಕು. ಯಾಕಂದರೆ ನಾನು ಒಬ್ಬಳೇ ಮಾಡೋದ್ರಿಂದ ನನಗೆ ಟೈಮ್ ಬೇಕು. ಬೇರೆ ಯಾವ ಕೆಲಸಕ್ಕೂ ನನಗೆ ಯಾರೂ ಹೆಲ್ಪ್ ಇಲ್ಲದೆ ಇರೋವಾಗ ನಮ್ಮ ಹಸ್ಬೆಂಡ್ ಮಾಡ್ತಾರೆ, ಬಟ್ ಐ ನೀಡ್ ಟೈಮ್. ನಾ ತಕ್ಷಣಕ್ಕೆ ಯಾರಿಗೂ ಏನೂ ಮಾಡ್ಕೊಡೋಕ್ಕಾಗಲ್ಲ. ದಟ್ ಈಸ್ ಒನ್ ಓನ್ಲಿ ರಿಕ್ವೆಸ್ಟ್ ಐ ಡೂ ಫ್ರಮ್ ಮೈ people, my friends, relatives.
ಸೊ ಆ ನಂಬರು ನ್ಯಾಚುರಲಿ ಯು ವಿಲ್ ಶೇರ್. ಯು ಸೆಡ್ ಕಾಲ್ ಮಾಡಿದ್ರೆ ಬೈ ಚಾನ್ಸ್ ನಾನು ಕಾಲ್ ಎತ್ತಲಿಲ್ಲ ಅಂದರೆ ಯು ಮೆಸೇಜ್ ಮೀ ಆರ್ ಎಲ್ಸ್ ಐ ವಿಲ್ ಕಾಲ್ ಯು ಬ್ಯಾಕ್. Sure. Thank you so much, Chitra, for your time and for sharing your journey in this home chef. What do you say? Sorry. Thanks, Chitra, for coming here and sharing your journey as a home chef. Thank you so much. It was lovely talking to you, and I hope we will get to taste many more items from your kitchen. I'm sure you are very experimental. I know that. So anyone asks for anything, you are ready to even learn and then have that kind of experience and expertise in it. So I'm sure a lot of us are going to benefit from you with many more recipes from your kitchen. Thank you so much, Rajni. Thank you so much. It's my pleasure. You called and you have taken my views and my things. ಇಲ್ಲ ಚಿತ್ರ, ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ಐ ಮೀನ್ everybody's life is important. Everybody's life is extraordinary if you have an eye to see that extraordinary factor in that person, and every story is important. So for me, it does not mean that we have to have only guests who have accomplished certificates or who have accomplished in a big way that's probably seen, heard by the society. For me, every story, every person's contribution to any segment of the society is important. So that's why you're here. Thank you so much, actually, I must tell you. ये आपका बड़प्पन है रजनी जी. मैं आप ही कहना चाहूँगी अंत में, क्योंकि ये आप शब्द ना बहुत अपनापन ला के देता है. तो दैट ग्रेटनेस, महानता जो आप में है, वो मुझ में भा गया है. और पहली बार जब हमारी मुलाकात हुई, आपकी मुस्कान ने तो मेरा दिल जीत लिया. और हमारी दोस्ती वहीं से चालू हुई है. और वो दोस्ती कहाँ से, दुनिया को तो बता दूं मैं कि अनजान लोग से कैसे हमारी मुलाकात हो सकती है. हाँ, सिर्फ हमारी मुलाकात चौड़ैया मेमोरियल हॉल में एक संगीत के कार्यक्रम में हुई. देयर वी मेट एंड यू आर सिटिंग बिसाइड मी एंड यू सॉ मी, आई सॉ यू. हमारी दोनों की आंखें एक हुई और हम लोग बोले हाय. बस यहीं से हमारी दोस्ती चालू हुई. और ये फ्रेंडशिप आई वॉन्ट टू कीप माई लाइफ लॉन्ग. Absolutely. वो मेरी खूबी है या मेरी इच्छा है या मेरी चाहत है, मैं दोस्तों को हमेशा दिल के करीब रखती हूँ. Thank you so much. Thank you so much. Thank you so much. Thank you. You called me. Thank you so much.